ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದೀಶ್ವರ ಶರಣರನ್ನು ಭಕ್ತಿಯಿಂದ ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ ಬಸವ ಸಮಿತಿ ಮತ್ತು ಬಸವ ಕೇಂದ್ರಗಳ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರುಗಳಿಗೆ ನಾನು ಭಕ್ತಿಯಿಂದ ಶರಣೆಂದು ಈ ಅನುಭವ ಮಾಲಿಕೆಯಲ್ಲಿ ಆಫ್ಲೈನ್ ಮೂಲಕ ಅಂದರೆ ಪ್ರತ್ಯಕ್ಷವಾಗಿ ನಮ್ಮ ಜೊತೆಯೇ ಇದ್ದು ಆಲಿಸುವಂಥ ಎಲ್ಲ ಹಿರಿಯರಿಗೆ, ಆನ್ಲೈನ್ ಮುಖಾಂತರ ಆಲಿಸ್ತಕ್ಕಂಥ ಎಲ್ಲ ಅನುಭಾವಿಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಇವತ್ತು 25ನೇ ಒಂದು ಉಪನ್ಯಾಸ, ಅನುಭವ ಮಾಲಿಕೆಯ ಉಪನ್ಯಾಸ. ಇದು ಶೂನ್ಯ ತತ್ವದಿಂದ ಹಿಡಿದು ಉದ್ಘಾಟನೆ ಕಾರ್ಯಕ್ರಮದಿಂದ ಹಿಡಿದು ಇಲ್ಲಿವರೆಗೆ ಬಸವಾದಿ ಶಿವಶರಣರ ಕೃಪೆಯಿಂದ ಭಾಳ ಅವರ ಕೃಪೆ, ಶರಣರ ಕೃಪೆ ಈ ಕಾರ್ಯಕ್ರಮಗಳು ಜರುಗಲಿಕ್ಕೆ ಕಾರಣೀಭೂತ ಆಗಿರ್ತವೆ. ಆ ದೃಷ್ಟಿಯಿಂದ ಅನುಭವ ನೀಡುವರಾಗಲಿ ಕೇಳುವರಾಗಲಿ ಏನೂ ಇರೋದಿಲ್ಲ. ಇಲ್ಲಿ ಶರಣರೇ ಇದನ್ನು ಕೇಳಿಸ್ತಿರ್ತಾರೆ, ಹೇಳಿಸ್ತಿರ್ತಾರೆ ಅನ್ನುವಂಥ ಭಾಳ ವಿನೀತ ಭಾವದಿಂದ ನಾವು ಇವತ್ತಿನ ಉಪನ್ಯಾಸವನ್ನು ಪ್ರಾರಂಭ ಮಾಡೋಣ. ಹಿಂದಿನ ವಾರದಲ್ಲಿ ನಾವು ಮಹೇಶ ಸ್ಥಳದ ವಿಚಾರಗಳನ್ನು ಚಿಂತನೆ ಮಾಡಿದ್ವಿ. ಇಲ್ಲಿ ಇಷ್ಟಲಿಂಗದಲ್ಲಿನ ವಿಶ್ವಾಸದಿಂದ ಭಕ್ತನಾಗಿ, ಆ ವಿಶ್ವಾಸ ಭಕ್ತಿ ಬಲಿದು ನಿಷ್ಠೆಯಾಗಿ, ಮೊದಲು ಬೇಕು ವಿಶ್ವಾಸ ಭಕ್ತ ಸ್ಥಳದಲ್ಲಿ. ವಿಶ್ವಾಸ ಬಲದಿಂದ ನಿಷ್ಠೆ ಬಲಗೊಂಡರೆ ಅದು ಮಹೇಶ್ವರ ಸ್ಥಳ. ನಿಷ್ಠೆ ಬಲಗೊಳ್ಳಬೇಕು. ಬರೀ ಭಕ್ತನಾದರೆ ನಡೆಯೋದಿಲ್ಲ. ಆದರೆ ಸಾಧಕನಿಗೆ ಭಕ್ತ ಸ್ಥಳ ಅನ್ನೋದು ಮೊದಲನೇ ಮೆಟ್ಟಿಲು. ಅತ್ಯಂತ ವಿನೀತ ಭಾವದಿಂದ, ಏನನ್ನೂ ಅರಸದೆ, ಎಲ್ಲಿಯೂ ವ್ಯತ್ಯಾಸವನ್ನು ಕಾಣದೆ, ಅತ್ಯಂತ ವಿಶ್ವಾಸದಿಂದ ನಾವು ಇಷ್ಟಲಿಂಗದಲ್ಲಿ ನಮ್ಮ ಪ್ರೀತಿ ಭಕ್ತಿಯನ್ನು ನಾವು ಎರಿಬೇಕಾಗತ್ತೆ. ನಾವು ಮಜ್ಜನಕ್ಕೆ ಎರಿತಕ್ಕಂಥ ಮಜ್ಜನ ಅಭಿಷೇಕ ಲಿಂಗಕ್ಕೆ ಎರಿತಕ್ಕಂಥದ್ದು ಅದು ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸ ಮತ್ತು ಭಕ್ತಿಯಿಂದ, ಗೌರವದಿಂದ ಎರಿಬೇಕಂತಕ್ಕ, ಎಲ್ಲಿಯೂ ವ್ಯತ್ಯಾಸವನ್ನು ಅರಿಸಲಾರ್ದನೆ. ಆ ವಿಶ್ವಾಸ ನಿಷ್ಠೆಗೊಂಡಾಗ, ನಿಷ್ಠೆ ಬಲಿತು, ಅದನ್ನೇ ನಂಬೋದು, ಅದನ್ನೇ ಮಾಡೋದು, ಅದನ್ನು ಬಿಟ್ಟು ಮತ್ತೊಂದಿಲ್ಲ ಅನ್ನುವಂಥ ನಿಷ್ಠೆ, ಅದು ಸ್ವಲ್ಪ ಬಲಿಬೇಕಾದರೆ ಅದಕ್ಕೆ ಸ್ವಲ್ಪ ಧೈರ್ಯ ಸಾಹಸಗಳು ಬೇಕಾಗತ್ತೆ. ಅದಕ್ಕೆ ಮಹೇಶ್ವರ ಸ್ಥಳ ಅಂತ ಕರೀತಾರೆ. ಮಹೇಶ್ವರ ಅಥವಾ ವೀರ ಮಹೇಶ್ವರ ಅಂತ ಕರಿತೀವಿ. ಆ ನಿಷ್ಠೆಯನ್ನು ಬಲಗೊಳಿಸ್ಬೇಕಾಗಿತ್ತಂದರೆ ಒಂದಿಷ್ಟು ನಮಗೆ ಧೈರ್ಯ ಬೇಕು. ಧೈರ್ಯ ಬೇಕಂದ್ರೆ ಅರ್ಥ ನಾವು ಭಯದಿಂದ ಮುಕ್ತರಾಗಬೇಕು. ಯಾವ ಭಯದಿಂದ ಅಂದರೆ ಎಲ್ಲ ಭಯಗಳಿಂದ, ಕೇಡಾಗುವ ಎಲ್ಲ ಭಯ. ನಮ್ಮ ಬದುಕಿನಲ್ಲಿ ಏನೇನು ಕೇಡುಗಳಾಗ್ತವೆ, ಶ್ರೀಮಂತಿಕೆ ಇದ್ದರೆ ಬಡತನ ಬರ್ಬೋದು, ಆರೋಗ್ಯ ಇದ್ದರೆ ಅನಾರೋಗ್ಯ ಬರ್ಬೋದು, ಅಧಿಕಾರ ಇದ್ದರೆ ಅಧಿಕಾರ ರಹಿತ ಆಗ್ಬೋದು, ಸಂಪತ್ತಿದ್ದರೆ ಸಂಪತ್ತು ಇಲ್ದಂಗೆ ಆಗ್ಬೋದು, ಸೌಂದರ್ಯ ಇದ್ದರೆ ಸೌಂದರ್ಯ ಇಲ್ದಂಗೆ ಆಗ್ಬೋದು. ಇವೆಲ್ಲ ಭಯಗಳು, ಕೇಡುಗಳು ಇವು. ಇದಕ್ಕೆಲ್ಲ ಮನುಷ್ಯ ಭಯ ಪಡೋದು. ಇದ್ದಿದ್ದಿಲ್ದಂಗೆ ಆದ್ರೆ ಹೆಂಗೆ ಅನ್ನೋವಂಥ ಭಯ ಇರುತ್ತೆ. ಇದನ್ನ ಬಿಟ್ಟರೆ ಭಯ ಬೇರೆ ಏನಿಲ್ಲ. ನಮಗೆ ವಿಚಾರ ಮಾಡಿ ನೋಡಿದರೆ ಭಯ ಏನೂ ಇಲ್ಲವೇ ಇಲ್ಲ. ಎದಕ್ಕೆ ಭಯ ಪಡ್ತೇವೆ? ಇವತ್ತಿದ್ದಿದ್ದು ಇಲ್ದಂಗೆ ಆದ್ರೆ ಹೆಂಗೆ ಅಂತ, ಅಥವಾ ನಾಳೆ ನಮಗೆ ಸಿಗಬೇಕಾಗಿದ್ದು ಸಿಗದೇ ಇದ್ದರೆ ಹೆಂಗೆ, ಇವೆರಡೇ ಭಯ. ನಾಳೆ ನಮಗೇನೋ ಒಂದು ಸಿಗೋದಿದೆ, ಅದು ಸಿಗದೇ ಇದ್ದರೆ ಹೇಗೆ, ಅಥವಾ ಇವತ್ತು ನಮ್ಗೆ ಇದು ಇದೆ ಅದು ನಾಳೆ ಇಲ್ಲದೇ ಇದ್ದರೆ ಹೇಗೆ,
ಇವೆರಡೇ ವ್ಯತ್ಯಾಸಗಳು ಬರೋದು. ಈ ಭಯದಿಂದ ಮುಕ್ತನಾಗಿ ಅದಕ್ಕೆ ಇದೇನು ಆಗಬಾರ್ದು, ಈ ಭಯದಿಂದ ಮುಕ್ತನಾಗಬೇಕು ಅಥವಾ ಇದು ಏನೋ ನಮಗೆ ಕೇಡಾಗಬಾರ್ದು ಅಂತ ನಾವು ಇನ್ನೇನೇನೇನೋ ಮಾಡ್ಕೊಂಡು ಹೋಗ್ತಿರ್ತೇವೆ. ನಿಷ್ಠೆ ಇಲ್ಲದೇ ಇನ್ನೇನೋ ಮಾಡ್ಕೊಂಡು ಹೋಗ್ತಿರ್ತೇವೆ. ಅನಾರೋಗ್ಯ ಬಂದರೆ ಒಬ್ಬ ಅದರಲ್ಲಿ ಯಾವ ರೋಗಕ್ಕೆ ಯಾವ ಔಷಧಿ ಮತ್ತು ಯಾವ ವೈದ್ಯರು ಅದಕ್ಕೆ ಎಕ್ಸ್ಪರ್ಟ್ ಅದಾರೋ ಆ ವೈದ್ಯರಲ್ಲಿ ನಿಷ್ಠೆ ಇಡಬೇಕು. ಇವತ್ತು ಆ ವೈದ್ಯರ ಹತ್ರ ಹೋದರೂ ಆ ವೈದ್ಯರನ್ನ ಒಂದು 3 ದಿವಸದ ಔಷಧಿ ಕೊಟ್ಟರು. ಔಷಧಿ ಕೊಟ್ಟಾದಮೇಲೆ ಅದು ಆರಾಮಾಗುತ್ತೋ ಇಲ್ಲೋ ಅಂತ ಮತ್ತೆ ನಿಷ್ಠೆಯನ್ನು ಬದಲಿಸಿ ಇನ್ನೊಬ್ರು ಯಾರೋ ಬೋರ್ಡ್ ನೋಡಿದ್ವಿ, ಆ ವೈದ್ಯರ ಹತ್ರ ಮತ್ತೆ ಇಲ್ಲೊಬ್ಬರು ವೈದ್ಯರು ಅದಾರು ನೋಡೋಣ ಅಂತ ಹೋದ್ವಿ. ಅಲ್ಲಿ ಮತ್ತೆ ಅವ್ರಿಗೆ ಹೇಳಿದ್ವಿ, ಅವ್ರು ಇನ್ನೊಂದು ಏನೋ ಕೊಟ್ಟರು. ಆ ವೈದ್ಯರು ಇನ್ನೊಂದು ಬೋರ್ಡ್ ಕಾಣ್ತು, ಅಲ್ಲಿ ಹೋದ್ವಿ. ನಿಷ್ಠೆ ಇಲ್ಲದೇ ಒಬ್ಬ ವೈದ್ಯರು ಹೇಳಿದ ಮಾತುಗಳನ್ನು ಔಷಧಿಯನ್ನು ನಾವು ತೆಗೆದುಕೊಳ್ಳದೆ ಮಾತುಗಳನ್ನು ಪಾಲಿಸದೇ ಹೋದರೆ, ಅವ್ರ ಮಾರ್ಗದರ್ಶನ ನಾವು ನೋಡದೆ ಹೋದರೆ ಆ ವೈದ್ಯರು ಫಲ ಹೆಂಗೆ ಸಿಗ್ಲಿಕ್ಕೆ ಸಾಧ್ಯ? ಅದನ್ನು ಅವ್ರು ಹೇಳಿದ್ದೀನೂ ನಾವು ಮಾಡೇ ಇಲ್ಲ. ನಿಷ್ಠೆಯನ್ನು ಬಲಗೊಂಡಿಲ್ಲ. ನಾವು ಬಲಗೊಳಿಸ್ಬೇಕಾಗತ್ತೆ. ಆ ನಿಷ್ಠೆ ಬಲಗೊಳ್ಳಬೇಕಾಗಿತ್ತು ಅಂದರೆ ಧೈರ್ಯ ಬೇಕು. ಧೈರ್ಯ ಅಂದರೆ ಭಯದಿಂದ ದೂರ ಇರಬೇಕು. ಯಾವ ಭಯದಿಂದ ದೂರ ಇರಬೇಕು? ಕೇಡಿನ ಭಯದಿಂದ ದೂರ ಇರಬೇಕು. ಭಯ ಮುಕ್ತ ಆಗ್ಬೇಕಂದ್ರೆ ಆತ ವೀರನಾಗಿರೇ ಇರಬೇಕು. ಅರಿಷಡ್ ವರ್ಗಗಳನ್ನು, ಕಾಮಕ್ರೋಧ ಮದಮತ್ಸರಗಳನ್ನು ಗೆದ್ದಿರಬೇಕು ಅನ್ನುವಂಥ ಈ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಆ ನಿಷ್ಠಾಭಕ್ತಿಯಿಂದ ಮಹೇಶ್ವರನೆನಿಸಿ ಆ ನಿಷ್ಠೆಯೊಳಗಿನ ಅವಧಾನ ಭಕ್ತಿಯಿಂದ ಪ್ರಸಾದಿ ಎನಿಸುವನು. ವಿಶ್ವಾಸ ಭಕ್ತಿಯಿಂದನೇ ನಿಷ್ಠಾಭಕ್ತಿ ಬರೋದು. ನಿಷ್ಠಾಭಕ್ತಿಯಿಂದನೇ ಅವಧಾನ ಭಕ್ತಿ ಬರೋದು. ಭಕ್ತಿ ಇರೋದು ಒಂದೇ ಅದು. ಅದರಿಂದ ಅದು ಹಾಲಿನಿಂದನೇ ಮೊಸರು, ಮೊಸರಿನಿಂದನೇ ಬೆಣ್ಣೆ, ಬೆಣ್ಣೆಯಿಂದನೇ ತುಪ್ಪ. ಬೆಣ್ಣೆ ತನ್ನಷ್ಟಕ್ಕೆ ತಾನಾಗೋದಿಲ್ಲ, ತುಪ್ಪ ತನ್ನಷ್ಟಕ್ಕೆ ತಾನಾಗೋದಿಲ್ಲ, ಮೊಸರು ತನ್ನಷ್ಟಕ್ಕೆ ತಾನೇ ಆಗೋದಿಲ್ಲ. ಹಾಲು ಬೆಣ್ಣೆ ಆಯಿತು, ಹಾಲಿನೊಳಗಿನ ಸತ್ವದಿಂದನೇ ಬೆಣ್ಣೆ ಆಯಿತು, ಬೆಣ್ಣೆಯೊಳಗಿನ ಸತ್ವದಿಂದನೇ ಹಾಲಿನೊಳಗಿನ ಸತ್ವದಿಂದ ಮೊಸರಾಯಿತು, ಮೊಸರಿನ ಸತ್ವದಿಂದ ಬೆಣ್ಣೆ ಆಯಿತು, ಬೆಣ್ಣೆಯ ಸತ್ವದಿಂದ ತುಪ್ಪ ಆಯಿತು. ಹಾಗೆ ಭಕ್ತಿ ಇದು. ನಿಷ್ಠೆಯೊಳಗಿನ ವಿಶ್ವಾಸದಿಂದ ನಿಷ್ಠೆ ಬಲಿದು. ಆ ನಿಷ್ಠೆಯೊಳಗಿನ ಭಕ್ತಿ ಅಂದರೆ ನಿಷ್ಠೆಯಾಗುವುದು. ಆ ನಿಷ್ಠಾಭಕ್ತಿಯಿಂದ ಮಹೇಶ್ವರನೆನಿಸುವುದು ಅಂದರೆ ಆ ನಿಷ್ಠೆಯೊಳಗಿನ ಸಾವಧಾನ ಭಕ್ತಿಯಿಂದ, ಅವಧಾನ ಭಕ್ತಿಯಿಂದ. ಅವಧಾನ ಭಕ್ತಿ ಅಂದರೆ ಏನು? ಸ್ವಲ್ಪ ಅದನ್ನು ತಿಳ್ಕೊಂಬಿಡು. ಅವಧಾನ ಭಕ್ತಿ, ಅವಧಾನ ಅಂದರೆ, ಸಾವಧಾನ ಅಂದರೆ ಪ್ರಜ್ಞಾಶೀಲನಾಗಿರೋದು, ಜಾಗರೂಕನಾಗಿರೋದು. ಒಂದು ಬೆಟ್ಟ ಹತ್ತಿರ್ತೇವೆ ನಾವು, ಮೊದಲನೇ 2ನೇ 3ನೇ ಮೆಟ್ಲ ಒಂದು 10 ಮೆಟ್ಲ ಹತ್ತುವಾಗ ನಾವು ಜಾಗರೂಕರಾಗೋ ಅವಶ್ಯಕತೆ ಇಲ್ಲ. ಅಲ್ಲಿ ಸರಳ ಹತ್ತಿ ಬಿಡ್ತೇವೆ ನಾವು. ಇನ್ನೊಂದು 10-20 ಮೆಟ್ಲ ಹತ್ತುವಾಗೂ ನಾವು ಜಾಗರೂಕರಾಗಂಗಿಲ್ಲ. ಬಟ್ ಒಂದು ಸ್ವಲ್ಪ ನಮ್ಮದು ಮೊದಲ ಹತ್ತುವ ಯಾವ ಕ್ರಮದಲ್ಲಿ ಹತ್ತಿರ್ತೇವೋ ಆ ಕ್ರಮವನ್ನು ಬಿಟ್ಟು ಒಂದಿಷ್ಟು ನಾವು ಅಲ್ಲಿ ಹೆಚ್ಚು ನಾವು ಲಕ್ಷ್ಯವನ್ನು ಕೊಡ್ತೇವೆ. ಅದು ನಿಷ್ಠಾಭಕ್ತಿ ಆಯಿತು. ನಂತರ ಒಂದು ಸ್ವಲ್ಪ ಎತ್ತರಕ್ಕೆ ಹೋದ ಮೇಲೆ ನಾವು ಎಚ್ಚರದಿಂದ ಹೆಜ್ಜೆ ಇಡ್ತೇವೆ. ಒಂದು ಹೈಟಿಗೆ ಹೋದ್ಮೇಲೆ ಈ ಎಣೆ ಇಟ್ಟಿರ್ತೇವೆ ನಾವು. ಎಣೆ ಇಟ್ಟಾಗ ಮೊದಲು 2-3 ಎಣೆ ಆ ಸ್ಟೆಪ್ಸ್ ಹತ್ತುವಾಗ ನಾವು ಯಾವುದೇ ಜಾಗರೂಕತೆಯನ್ನು ವಹಿಸೋದಿಲ್ಲ. ಅಲ್ಲಿ ವಹಿಸ್ತೇವೇನ್ರಿ? ಇಲ್ಲ. ಸಲೀಸ್ ಅದ್ರ ಭಯನೂ ಇಲ್ಲ, ನಮಗೆ ಭಯನೂ ಇಲ್ಲ. ಯಾಕೆ ನಾವು ಬೀಳುತ್ತೇವೆ ಅನ್ನೋದು, ನೆಲಕ್ಕೆ ನಿಂತೇವೆ ಅಂದಮೇಲೆ ಬೀಳೋ ಭಯ ಇಲ್ಲ ಅಂತ. ಸಾಧಕ ಹಂತ ಹಂತವಾಗಿ ಮೇಲೆ ಏರೋ ಸಂದರ್ಭದಲ್ಲಿ 2 ಹಂತವನ್ನು ಪೂರೈಸಿದಾನೆ. 3ನೇ ಹಂತಕ್ಕೆ ಹೋಗುವಾಗ ಅಲ್ಲಿ ಭಾಳ ಜಾಗರೂಕನಾಗಿರ್ಬೇಕಾಗತ್ತೆ, ಪ್ರಜ್ಞಾಶೀಲವಾಗಿರ್ಬೇಕಾಗತ್ತೆ.
ಕಾನ್ಷಿಯಸ್ ಆಗಿರಬೇಕಾಗತ್ತೆ, ಪ್ರಜ್ಞೆಯುಳ್ಳವನಾಗಿರ್ತಾನೆ. ಎದರಿಂದ ಪ್ರಜ್ಞೆಯುಳ್ಳಾಗಿರ್ತಾನೆ ಅಂದರೆ ವಿಶ್ವಾಸ ಇಟ್ಟದ್ದು ಹೋಗಬಾರದು, ನಿಷ್ಠೆ ಇಟ್ಟಿದ್ದು ಹೋಗಬಾರದು. ಲಿಂಗದ ಮೇಲೆ ವಿಶ್ವಾಸ ಇಟ್ಟೇವಿ, ಭಕ್ತಸ್ಥಳದಲ್ಲಿ ವಿಶ್ವಾಸ ಭಕ್ತಿಯನ್ನಿಟ್ಟೇವಿ. ಮಹೇಶ್ವರ ಸ್ಥಳದಲ್ಲಿ ನಿಷ್ಠೆಯನ್ನು ಬಲಪಡಿಸ್ಕೊಂಡೇವಿ. ಆ ವಿಶ್ವಾಸ ಮತ್ತು ನಿಷ್ಠೆಯನ್ನು ಕಳೆದುಕೊಳ್ಳದ ರೀತಿಯಲ್ಲಿ ಎಚ್ಚರ ವಹಿಸಬೇಕು. ಅದಕ್ಕೆ ನಾವು ಅವಧಾನ ಭಕ್ತಿ ಅಥವಾ ಸಾವಧಾನ ಭಕ್ತಿ ಅಂತ ಕರಿತೀವಿ. ಇಲ್ಲಿ ಸ್ವಲ್ಪ ಸಾಧಕ ಒಂದೆರಡು ಹಂತಕ್ಕೆ ಮುಟ್ಟಿದ ಮೇಲೆ ತಾಳ್ಮೆಯನ್ನು ಕಳ್ಕೊಳ್ಳುವಂಥ ಒಂದು ಮನೋಸ್ಥಿತಿ ಇರ್ತೈತಿ. ಇದು ಅವಸರದ ಪ್ರಕೃತಿ ಇರೋದ್ರಿಂದ ನಮ್ಮದು ಇನ್ನೂ ಇದರ ಫಲ ಸಿಗಲೇ ಇಲ್ಲಲ್ಲ, ಇಷ್ಟೆಲ್ಲ ಮಾಡಿದರೂ ನಮಗೇನು ಅಂತ ನಿಷ್ಠೆಯನ್ನು ಬದಲಿಸುವಂತಹ ಒಂದು ಅವಕಾಶಗಳಿರ್ತಾವೆ. ವಿಶ್ವಾಸವನ್ನು ನಂಬಿಕೆಯ ಮೇಲೆ ಏನೋ ಸಂಶಯ ಪಡುವಂಥ ಲಕ್ಷಣಗಳು, ಅವಕಾಶಗಳು ಇರ್ತವೆ. ಇಷ್ಟು ದಿವಸ ನಾವು ಲಿಂಗದ ಮೇಲೆ ವಿಶ್ವಾಸ ಇಟ್ಟೇವಿ, ನಾವು ಅಪೇಕ್ಷಿಸಿದಂತೆ ಏನೂ ಸಿಕ್ಕಿಲ್ಲ ನಮಗೆ. ಈ ರೀತಿಯಾದಂಥ ಬರುವಂತಹ ಒಂದಿಷ್ಟು ಅವಕಾಶಗಳು ಈ ಹಂತದಲ್ಲಿ ಇರ್ತವೆ. ಇವರು ಭಾಳ ನಿಷ್ಠೆಯಿಂದ ಇದ್ದವ್ರಿ, ಅವ್ರಿಗೀಗ ಭಾಳ ತೊಂದರೆ ಆಗಿಬಿಟ್ಟೈತಿ, ಆರ್ಥಿಕವಾಗಿ ಭಾಳ ತೊಂದರೆ ಬಂತು ಅವ್ರಿಗೆ. ಹೀಗಾಗಿ ಅವ್ರ ಮನೆ ವಸ್ತು ನೋಡೋಕೆ ಕರ್ಸ್ಯಾರ್ರಿ ಮಂದಿನ. ಅವ್ರು ಮೊದಲು ಇದ್ದಿದ್ದಿಲ್ಲ, ಭಾಳ 30-40 ವರ್ಷ ಭಾಳ ಸಹಜವಾದ ಶರಣ ಜೀವನವನ್ನು ನಡೆಸ್ಕೊಂಡವರು ಈಗೇನೋ ಒಂದಿಷ್ಟು ಅಲ್ಲೇ ಇಲ್ಲೇ ಮನಸ್ಸು ಹೊಯ್ದಾಡೈತಿ. ಇದು ಆಗುತ್ತೆ ಒಂದೊಂದು ಸಾರಿ. ಇಲ್ಲಿ ಅವಧಾನ ಭಕ್ತಿಯ ಕೊರತೆ ಇರುತ್ತೆ, ಇಲ್ಲಿ ಅವಧಾನ ಭಕ್ತಿಯ ಕೊರತೆ ಇರುತ್ತೆ. ಇನ್ನೊಂದು ಸ್ವಲ್ಪ ಸಾಗಿಬಿಟ್ರೆ, ಇನ್ನೊಂದು ಸ್ವಲ್ಪ ಈ ಸ್ಥಿತಿಯಲ್ಲಿ ಇನ್ನೊಂದು ಸ್ವಲ್ಪ ಹೋಗಿಬಿಟ್ರೆ ಮುಂದಿನ ಸ್ಥಳಕ್ಕೆ ಹೋಗ್ತಿರ್ತಾರೆ ಅವರು. ಒಂದು ಬೆಟ್ಟ ಹತ್ತಿರ್ತೀವಿ, 2 ಹಂತ ದಾಟಿ 3ನೇ ಹಂತ ಸ್ವಲ್ಪ ನಮ್ಗೆ ಕಠಿಣ ಅನ್ನಿಸಿ ಆ ಹಂತ ಮುಗಿಸ್ಬಿಟ್ವಿ ಅಂದ್ರೆ 4ನೇ ಹಂತ ಫ್ಲ್ಯಾಟ್ ಐತಲ್ಲ, ಏನೋ ಇರಲಿಕ್ಕೆ ನಿಲ್ಲಲಿಕ್ಕೆ ಏನೋ ಒಂದಿಷ್ಟು ಜಾಗ ಐತಿ. ಆದರೂ ಅದನ್ನು ಮುಟ್ಟುವರೆಗೂ ಭಯ ಬಿದ್ದು ನಾವೇನು ಮಾಡೀವಿ, ಏನೋ ಒಂದು ಊರುಗೋಲು ತೊಗೊಂಡ್ವಿ ಅಂತೇಳಿರಿ, ಏನೋ ಆಸರಾ ತೊಗೊಂಡ್ವಿ ಅಂತೇಳಿರಿ. ಹತ್ತುವಾಗ ಆಸರಾ ತೊಗೊಂಡ್ವಿ ಅಂದರೆ ಅದು ನಿಷ್ಠಾಭಕ್ತಿ ಕೊರತೆ ಆಯಿತು, ಅದು ನಿಷ್ಠಾಭಕ್ತಿಗೆ ಕೊರತೆ ಆಯಿತು. ಇದು ಲಿಂಗದ ಮೇಲಿನ ನಿಷ್ಠೆ. ಅದಕ್ಕೆ ಹೇಳಿದರು, ತನುವನ್ನಲ್ಲಾಡಿಸಿ ನೋಡುವೆ ನೀನು, ಮನವನ್ನಲ್ಲಾಡಿಸಿ ನೋಡುವೆ ನೀನು, ಧನವನ್ನಲ್ಲಾಡಿಸಿ ನೋಡುವೆ ನೀನು. ತನುವ ಬೇಡಿದಡಿಯಿವೆ, ಮನವ ಬೇಡಿದಡಿಯಿವೆ, ಧನವ ಬೇಡಿದಡಿಯಿವೆ, ಈ ಸ್ಥಿತಿ. ಹೀಗಾಗಿ ಇಲ್ಲಿ ಇಚ್ಛಾಶಕ್ತಿ ಮತ್ತು ಅವಧಾನ ಭಕ್ತಿ. ಹಿಂದೆ ಜ್ಞಾನಶಕ್ತಿ ಇತ್ತು, ಇಲ್ಲಿ ಇಚ್ಛಾಶಕ್ತಿ ಬಂತು. ಇಚ್ಛಾಶಕ್ತಿ ಮತ್ತು ಅವಧಾನ ಭಕ್ತಿ ಸಮನ್ವಯಗೊಂಡ ಸಾಧಕ, ಇವೆರಡು ಕೋಆರ್ಡಿನೇಟ್ ಆಗಿರ್ತವೆ. ಇಲ್ಲಿ ಆ ಸಾಧಕ ಪ್ರಸಾದಿ ಸ್ಥಳದಲ್ಲಿ ಪ್ರಜ್ಞಾಶೀಲನಾಗಿರುತ್ತಾನೆ. ಪ್ರಜ್ಞಾಪೂರ್ವಕವಾಗಿ ಯಾರು ಬಂದು ಇದನ್ನು ಏನಾದರೂ ತೊಂದರೆ ಮಾಡಿ ಇಡರಂತ ಆ ತೋಟವನ್ನು ಸದಾ ಜಾಗರೂಕನಾಗಿದ್ದು ನಾನು ಕಾಯಿದೆ ಅಂತ ಹೇಳಿದ್ರಲ್ಲ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ. ಪ್ರಸಾದಿ ಸ್ಥಳದಲ್ಲಿ ಇದು ನಾನು ಕಾಯ್ಕೊಂಡೆ, ನನಗೆ ನನ್ನ ಮನೆ ಇದ್ದಿದ್ದಿಲ್ಲ ಅಂತೇಳಿ, ನನ್ನ ಹತ್ರ ಸಂಪತ್ತು ಇದ್ದಿದ್ದಿಲ್ಲ ಅಂತೇಳಿರಿ, ನಾನು ಏನೂ ಕಾಯುವ ಅವಶ್ಯಕತೆ ಇಲ್ಲ, ಮನೆ ಕಟ್ಕೊಂಡೆ, ಮನೆಯೊಳಗೆ ಒಂದಿಷ್ಟು ಆಭರಣ ಬಂಗಾರ ಕೂಡಿ ಹಾಕಿದೆ ಅಂದರೆ ಕಳ್ಳರು ಕದ್ದಿದ್ದಾರನ್ನೋ ಭಯದಿಂದ ರಾತ್ರಿ ಎದ್ದು ಕುಂದಿರ್ತೇನೆ ನಾನು. ಇಲ್ಲಿ ಒಂದಿಷ್ಟು ಸಂಪತ್ತಿದೆ, ಏನಿದೆ? ವಿಶ್ವಾಸ ಭಕ್ತಿ ನನ್ನಲ್ಲಿ ಐತಿ, ನಿಷ್ಠಾಭಕ್ತಿ ನನ್ನಲ್ಲಿ ಐತಿ. ಇದು ಸಂಪತ್ತುಗಳು, ಶರಣ ಸಾಧಕನ ಸಂಪತ್ತುಗಳು ಇವು. ಈ ಸಂಪತ್ತುಗಳು ಇಲ್ಲದ ಸಾಧಕ ಅವಧಾನ ಭಕ್ತಿಯಿಂದ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಎಚ್ಚರಗೊಂಡು ಕಾಯ್ಬೇಕವ? ಭಾಳ ಕಷ್ಟಪಟ್ಟು ಈ ಭಕ್ತಿಯನ್ನು ಸಂಪಾದನೆ ಮಾಡಿದಾನ ಸಾಧಕ. ವಿಶ್ವಾಸ ಮತ್ತು ನಿಷ್ಠಾಭಕ್ತಿಯನ್ನು ಹಂತ ಹಂತವಾಗಿ ಅದನ್ನು ಗಳಿಸ್ಕೊಂಡ ನಾವು ಆ ಭಕ್ತಿಯನ್ನು. ಈಗ ಅದು ಹೋಗದ ರೀತಿಯಲ್ಲಿ ಅವಧಾನ ಭಕ್ತಿಯ ಮೂಲಕ ಕಾಯ್ಕೊಳಕತ್ತಾನ. ಎಚ್ಚರವಾಗಿರೋದು, ಕಾನ್ಷಿಯಸ್ ಆಗಿರೋದು. ಈ ಪ್ರಜ್ಞಾಶೀಲವಾಗಿರ್ತಕ್ಕಂಥ ಸಾಧಕ ಮನದ ಅಹಂಕಾರವನ್ನು, ಇಲ್ಲಿ ಆಗೋ ಬದಲಾವಣೆ ಏನಂದರೆ
ಭಕ್ತ ಸ್ಥಳದಲ್ಲಿ ಮತ್ತು ಮಹೇಶ್ವರ ಸ್ಥಳದಲ್ಲಿ ದಾಟಿ ಬಂದ್ವಿ ಅಂದರೆ ಇಲ್ಲಿ ಆಗ್ತಕ್ಕಂಥ ಒಂದು ಅನುಭವ ಅಥವಾ ಪರಿಣಾಮ ಏನು ಅಂತಂದರೆ ಅಹಂಕಾರ ನಿರಸನ ಇಲ್ಲಿ ಆಗುತ್ತೆ, ಪ್ರಸಾದಿ ಸ್ಥಳದಲ್ಲಿ ಆಗುತ್ತೆ. ಪ್ರಜ್ಞಾಶೀಲವಾಗಿರ್ತಕ್ಕಂಥ ಸಾಧಕನ ಅಂತರಂಗದಲ್ಲಿ ವಿಶ್ವಾಸ ಮತ್ತು ನಿಷ್ಠಾಭಕ್ತಿ ಒಡಮೂಡಿದ ಮೇಲೆ ಆತನಲ್ಲಿ ಸಾವಧಾನವಾಗಿ ಅಹಂಕಾರ ನಿರಸನ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಸಾವಧಾನ ಭಕ್ತಿಯಿಂದ ಅಹಂಕಾರವನ್ನು ಕಳೆಯುತ್ತಾ ನಿರಸನ ಮಾಡುತ್ತಾ ಪ್ರಸಾದಿಯ ಅಂಗ ಅಂದರೆ ಭಕ್ತ ಮಹೇಶ ಪ್ರಸಾದಿ ಅಂತ ಪ್ರಸಾದಿಯ ಅಂಗ ಆ ಸ್ಥಳದಲ್ಲಿ ಪ್ರಸಾದ ಕಾಯವಾಗುತ್ತದೆ. ಕೂಡಲ ಸಂಗನ ಶರಣರೊಲಿಸ ಬಂದ ಕಾಯ ಪ್ರಸಾದ ಕಾಯ. ಇದು ಪ್ರಸಾದಿ ಸ್ಥಳದ ವಚನ. ಇವನ ವಚನಗಳನ್ನು ಭಾಳ ಸಲ ಕೇಳೇವೆ ನಾವು. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಪ್ರಸಾದಿ ಸ್ಥಳದಲ್ಲಿರ್ತಕ್ಕಂಥ ಸಾಧಕನ ಅಂಗ ಪ್ರಸಾದಕಾಯವಾಗಿ ಸಾಧಕನ ಅಹಂಕಾರ ನಿರಸನ ಆದಮೇಲೆ ನಿರಹಂಕಾರ ತಾನ ಒಡಮೂಡ್ತತಿ. ಬೆಳಕು ಬಂದ ಮೇಲೆ ಕತ್ಲು ಹೋಗುತ್ತೆ, ಅಥವಾ ಕತ್ಲು ಹೋಯಿತು ಅಂದರೆ ಬೆಳಕು ತಾನೇ ಬಂದಿರುತ್ತೆ ಅಂತ ಅರ್ಥ. ಅಹಂಕಾರ ನಿರಸನ ಆಯ್ತಂದರೆ ಅಲ್ಲಿ ನಿರಹಂಕಾರ ಸ್ಥಿತಿಯನ್ನು ಮುಟ್ತೇವೆ ನಾವು. ನಿರಹಂಕಾರ ಸ್ಥಿತಿ ಒಂದು ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಯಾರು ನಿರಹಂಕಾರಿಗಳಾಗಿರ್ತಾರೋ ಅವರು ಮಹಾಶಕ್ತಿ ಸಂಪಾದನೆಯನ್ನು ಮಾಡ್ತಾರೆ ಅಂತ. ಅಹಂಕಾರದಿಂದ ಶಕ್ತಿ ನಷ್ಟ ಆಗ್ತದೆ. ನಿರಹಂಕಾರಿಗಳು ಗೊತ್ತಾಗದ ರೀತಿಯಲ್ಲಿ ಒಂದು ಶಕ್ತಿಯನ್ನು ಪಡ್ಕೊತಿರ್ತಾರೆ ಅವರು. ಅದಕ್ಕೆ ನಿರಹಂಕಾರ ಶಕ್ತಿ ವೃದ್ಧಿಸಿ ಜ್ಞಾನೇಂದ್ರಿಯಗಳ ಮೇಲೆ ಸಾಧಕನು ನಿಯಂತ್ರಣ ಸಾಧಿಸುತ್ತಾನೆ. ಜ್ಞಾನೇಂದ್ರಿಯ ಅಂದರೆ ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಹೃದಯನೂ ಹೇಳ್ಕೊತೇವೆ ಕೊನೆಗೆ. ಪಂಚ ಜ್ಞಾನೇಂದ್ರಿಯಗಳು ಅಂತ ಕರಿತೀವಿ. ಇವುಗಳ ಮುಖಾಂತರ ನಾವೆಲ್ಲ ನಮಗೆ ಬರೋದಲ್ಲ. ಯುವಕರ ಮೇಲೆ ನಿಯಂತ್ರಣ ಬರಬೇಕು. ಯುವಕರ ಮೇಲೆ ನಿಯಂತ್ರಣ ಯಾವಾಗ ಸಾಧ್ಯ? ಕಣ್ಣಂತೂ ಯಾವತ್ತೂ ಅದು ನೋಡೋದೇ, ಅದು ಕಿವಿಯಂತೂ ಎಲ್ಲ ಶಬ್ದಗಳನ್ನು ಆಲಿಸೋದು, ಮೂಗಂತೂ ಘ್ರಾಣಿಸೋದು, ಹೌದಾ? ತ್ವಚ ಸ್ಪರ್ಶ ಸುಖವನ್ನು ಬಯಸೋದು, ನಾಲಿಗೆ ರುಚಿಯನ್ನು ಬಯಸ್ತದೆ. ಈ ಜ್ಞಾನೇಂದ್ರಿಯಗಳು, ಈ ಜ್ಞಾನೇಂದ್ರಿಯಗಳ ಮೇಲೆ ನಿಯಂತ್ರಣವಿಲ್ಲದವ ಸಾಧಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಜ್ಞಾನೇಂದ್ರಿಯಗಳ ಮೇಲೆ ನಿಯಂತ್ರಣ ಸಾಧಿಸೋದು ಯಾವಾಗಂದರೆ ಮೂರನೇ ಹಂತದಲ್ಲಿ, ಅದು ಪ್ರಸಾದಿ ಸ್ಥಳದಲ್ಲಿ. ಅಷ್ಟಮದಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿ ಈ ಸ್ಥಳದಲ್ಲಿ ಲಭಿಸ್ತದೆ ಸಾಧಕನಿಗೆ. ಯಾಕೆ? ಜ್ಞಾನೇಂದ್ರಿಯಗಳ ಮೇಲೆ ಆತನಿಗೆ ನಿಯಂತ್ರಣ. ಕಾಮ ಕ್ರೋಧ ಮದ ಮತ್ಸರಗಳು ಎದರಿಂದ ಬರಲಿಕ್ಕೆ ಸಾಧ್ಯ? ಕಣ್ಣಿನಿಂದ ಏನೋ ನೋಡಿದ ಮೇಲೆ, ಕಿವಿಯಿಂದ ಏನೋ ಕೇಳಿದ ಮೇಲೆ, ನಾಲಿಗೆಯಿಂದ ಏನೋ ರುಚಿಸಿದ ಮೇಲೇ ಬರಲಿಕ್ಕೆ ಸಾಧ್ಯ ಅಲ್ಲ. ಇವುಗಳ ಮೇಲೇ ನಾವು ನಿಯಂತ್ರಣ ಸಾಧಿಸಿದ ಮೇಲೆ ಇಲ್ಲಿ ಅಷ್ಟಮದಗಳು ನಷ್ಟ ಆಗ್ತವೆ, ಅಥವಾ ಅಷ್ಟಮದಗಳು ನಮ್ಮನ್ನು ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಧಕನನ್ನು ಅವು ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿ ಲಭಿಸಿದಾಗ ಸಾಧಕನು ಮದರಹಿತನಾಗುತ್ತಾನೆ. ಈ ಅಷ್ಟಮದಗಳ ರಹಿತನಾಗ್ತಾನವ. ಇಲ್ಲಿ ಅಷ್ಟಮದಗಳ ನಿರಸನ ಆಗ್ತದೆ. ಇಲ್ಲಿ ಆ ಅಷ್ಟಮದಗಳ ರಹಿತ ಆದಾಗ ಸಾಧಕ ಸದಾ ಪ್ರಸನ್ನತೆಯಿಂದ ಕಂಗೊಳಿಸುತ್ತಾನೆ. ಪ್ರಸಾದಿ ಸ್ಥಳದಲ್ಲಿ ಈ ರೀತಿಯಾಗಿ ಇದರ ಪರಿಣಾಮವಾಗಿ ಹಿಂಗಾಗೋದ್ರಿಂದ ಸಾಧಕನು ಸಚ್ಚಾರಿತ್ರವಂತನಾಗಿ, ಕಾಯಕಶೀಲನಾಗಿ, ಇಷ್ಟಲಿಂಗ ಯೋಗದಲ್ಲಿ ವಿಶ್ವಾಸವುಳ್ಳವನಾಗಿ, ನೋಡ್ರಿ, ಸಚ್ಚಾರಿತ್ರ್ಯ, ಕಾಯಕಶೀಲತೆ, ಇಷ್ಟಲಿಂಗ ಯೋಗದಲ್ಲಿ ವಿಶ್ವಾಸ ಉಳ್ಳವನಾಗಿ ನಿಷ್ಠೆಯನ್ನು ಬೆಳೆಸಿಕೊಂಡು, ಅಥವಾ ನಿಷ್ಠೆಯನ್ನು ಬೆಳೆಸಿಕೊಂಡಾಗ ಆತನಿಗೊಂದು ಫಲ ಲಭಿಸುತ್ತದೆ. ಅದರಿಂದ ಒಂದು ಫಲ ಬರುತ್ತೆ, ಪರಿಣಾಮ ಆಗುತ್ತೆ, ರಿಸಲ್ಟ್ ಬರ್ತದೆ, ಪ್ರತಿಫಲ ಅಂತ ಬರ್ತದೆ. ಅದು ಆ ಪರಿಭಾವಿಸಿದ ಫಲ ದೊರೆತಾಗ
ಆ ಫಲ ದೊರೆತಾಗ ಆ ಪ್ರಸಾದಿ ಏನು ಮಾಡ್ತಾನಂದರೆ ಲಿಂಗ ನೆನಹಿನಲ್ಲಿಯೇ, ಇದು ಭಾಳ ಇಂಪಾರ್ಟೆಂಟ್ ಪ್ರಸಾದಿ ಸ್ಥಳಕ್ಕೆ, ಲಿಂಗ ನೆನಹಿನಲ್ಲಿಯೇ ಸಂತೋಷದಿಂದ ಅಥವಾ ಸಂತಸದಿಂದ ಭೋಗಿಸುವ ಕ್ರಿಯೆಯೇ ಪ್ರಸಾದಿ ಸ್ಥಳದ ವಿಶೇಷತೆ. ಈ ಶಬ್ದ ಭಾಳ ಚೆನ್ನಾಗಿದೆ. ಪರಿಭಾವಿಸಿದ ಫಲ, ಇಷ್ಟಲಿಂಗ ಯೋಗದಲ್ಲಿ ವಿಶ್ವಾಸವುಳ್ಳವನಾಗಿ, ಸಚ್ಚಾರಿತ್ರ್ಯವಂತನಾಗಿ, ಕಾಯಕಶೀಲನಾಗಿ, ನಿಷ್ಠೆಯನ್ನು ಬೆಳೆಸಿಕೊಂಡು ಆ ಫಲ, ಪರಿಭಾವಿಸಿದ ಫಲ ದೊರೆತಾಗ ಸಾಧಕನಿಗೆ ಅವನು ಹೆಂಗೆ ಸ್ವೀಕಾರ ಮಾಡ್ತಾನ? ಆ ಲಿಂಗ ನೆನಹಿನಲ್ಲಿಯೇ ಅದನ್ನು ಸ್ವೀಕಾರ ಮಾಡಬೇಕು. ಲಿಂಗ ನೆನಹಿನಲ್ಲಿಯೇ ಸ್ವೀಕಾರ ಅಂದರೆ ಏನು? ಇದು ಪ್ರಸಾದಿ ಸ್ಥಳದಲ್ಲಿ ನಾವು ಏನು ಜ್ಞಾನೇಂದ್ರಿಯಗಳ ಮುಖಾಂತರ ನಾವೇನೇನು ಸ್ವೀಕಾರ ಮಾಡ್ತೇವಲ್ಲ, ಅವು ಪದಾರ್ಥ ರೂಪದಲ್ಲಿ ಇರ್ತಾವೆ. ಆ ಜ್ಞಾನೇಂದ್ರಿಯಗಳ ಮುಖಾಂತರ ಒಳಗೆ ಬಂದಾಗ ಅವು ಪ್ರಸಾದವಾಗಬೇಕು, ಅವು ಲಿಂಗಕ್ಕೆ ಅರ್ಪಿತ ಆಗಬೇಕು. ಲಿಂಗಕ್ಕೆ ಅರ್ಪಿತ ಆದಾಗ ಪದಾರ್ಥ ಅದು ಪ್ರಸಾದವಾಗುತ್ತೆ. ಪ್ರಸಾದ ರೂಪವಾಗಿದ್ದದ್ದನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಭಾವದಲ್ಲಿ ಇದು ಬರುತ್ತೆ. ಅದಕ್ಕೆ ಲಿಂಗ ನೆನಹಿನಲ್ಲಿಯೇ ಏನು ಫಲಗಳು ಬರ್ತಾವಲ್ಲ ನಮಗೆ, ಅವೆಲ್ಲವೂ ಲಿಂಗ ನೆನಹಿನಲ್ಲಿಯೇ ನಾವು ಭೋಗಿಸಬೇಕು, ಅಥವಾ ಅದನ್ನು ಅನುಭವಿಸಬೇಕು, ಅಥವಾ ಅದನ್ನು ಸ್ವೀಕಾರ ಮಾಡಬೇಕು. ನಾವು ಹಂಗೆ ಮಾಡ್ತೇವಾ? ಏನೋ ಒಂದು ಒಳ್ಳೇದಾತಂತ ತಿಳ್ಕೊಳ್ಳೋಣ. ನಾ ಭಾಳ ಕಷ್ಟಪಟ್ಟೆ ರೀ, ಇದು ನನ್ನಿಂದ ಆತು, ಇದು ಆ ಲಿಂಗ ನನಗೆ ಕೊಟ್ಟೈತಿ ಅನ್ನಂಗಿಲ್ಲ ನಾವು. ಇದು ಲಿಂಗದ ಫಲ ಅನ್ನಂಗಿಲ್ಲ, ಇದು ನನ್ನ ಫಲ ಅಂತ. ಏನೋ ರುಚಿ 10, ಎಷ್ಟು ರುಚಿ ಐತಿ, ಭಾಳ ಖುಷಿ ಆಯ್ತು ನನಗೆ. ಅದು ಲಿಂಗಕ್ಕೆ ಅರ್ಪಿತ ಅನ್ನಲಿಲ್ಲ, ಲಿಂಗಯ್ಯ ತೃಪ್ತಿ ಆದ ಅನ್ನಂಗಿಲ್ಲ, ನಾನು ತೃಪ್ತಿಗೊಂಡೆ ಅಂತೇನೆ. ಇದು ಜಾಗೃತಿಯಿಂದ ಇರ್ಬೇಕು. ನಾವು ಜಾಗೃತ ಆಗಿರೋದಂದ್ರೆ ಇದು ಲಿಂಗ ನೆನಹಿನಲ್ಲಿಯೇ ಅದನ್ನು ಸ್ವೀಕಾರ ಮಾಡೋ ಒಂದು ಸ್ಥಿತಿ ಏನೈತಲ್ಲ, ಅದು ಪ್ರಸಾದಿ ಸ್ಥಳದ ಸ್ಥಿತಿ. ಅದು ಯಾಕ ಈ ಕ್ರಮದಲ್ಲಿ ನಮಗೆ ಜ್ಞಾನೇಂದ್ರಿಯಗಳಿಗೆ ಲಿಂಗಧಾರಣೆ ಆಗಿಬಿಟ್ಟೈತಿ. ತನು ಮನ ಭಾವಕ್ಕೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗದ ಧಾರಣೆ ಆದಂಗೆ ಜ್ಞಾನೇಂದ್ರಿಯಗಳಿಗೆ ಲಿಂಗಧಾರಣೆ ಆಗಿದೆ. ನಾವು ಹಿಂದೆ ನೋಡೇವೆ ಅದನ್ನು, ಇವತ್ತೊಮ್ಮೆ ನೋಡಿಬಿಡೋಣ. ನಾಸಿಕ ಜ್ಞಾನೇಂದ್ರಿಯಗಳು, ನಾಸಿಕ, ಜಿಹ್ವೆ, ಚರ್ಮ, ಕಣ್ಣು, ಶ್ರೋತೃ, ಕಣ್ಣು, ಕಿವಿ, ಕರ್ಣ, ಶ್ರೋತೃ, ಹೃದಯ, ಇವ 6 ಅಂತ ನಾವು ಪಂಚ ಜ್ಞಾನೇಂದ್ರಿಯಗಳಂತ ತಿಳ್ಕೊಳ್ಳೋಣ. ಮೂಗು, ಘ್ರಾಣ, ನಾಸಿಕದ ಇದೇನು ಅಂದರೆ ವಾಸನೆಯನ್ನು ಗ್ರಹಿಸೋದು. ನಮಗೇನಾದರೂ ಒಳ್ಳೆಯ ಸುಗಂಧ ದ್ರವ್ಯದ ವಾಸನೆ ಬಂತಂದ್ರೆ ಅದನ್ನು ನಾವು ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಲಿಂಗಕ್ಕೆ ಅರ್ಪಿತ ಮಾಡಬೇಕು. ಏನಾರು ಸಿಕ್ಕೈತೆ ಅನ್ನೋತ್ಲೆ ಗಬಕ್ಕೆ ನಾವು ತೊಗೋಬಾರ್ದು ಅಂತ. ಸಣ್ಣವ್ರು ಹುಡುಗವ್ರಿಗೆ ಹೇಳ್ತಿರ್ತೇವೆ ನೋಡ್ರಿ ನಾವು, ಏನು ರೈತಂದ್ರೆ ಮೊದಲು ಅವ್ರಿಗೆ ಕೊಡು, ನೀನು ತಿಂದ್ಬಿಡೋನು, ಮೊದಲು ಅವ್ರಿಗೆ ಕೊಡೋಲ್ಲ, ಕೊಟ್ಟ ಆಮೇಲೆ ತಿನ್ನಂತೆ. ಏನಿದು? ಇದು ಲೌಕಿಕವಾಗಿ, ಇದು ಪಾರಮಾರ್ಥಿಕವಾಗಿ, ಆಧ್ಯಾತ್ಮಿಕವಾಗಿ ಮೊದಲು ಏನಿದ್ರು ಲಿಂಗಕ್ಕೆ ಅರ್ಪಿಸಬೇಕು. ಲಿಂಗಕ್ಕೆ ಅರ್ಪಿಸಬೇಕು ಅನ್ನುವಂಥ ಪ್ರಜ್ಞಾಶೀಲತೆಯನ್ನು ನಾವು ಸದಾ ಬೆಳೆಸ್ಕೊಂಡು ಎಚ್ಚರವಾಗಿದ್ದುಕೊಂಡು ಯಾವ ಕ್ಷಣದಲ್ಲಿನೂ ನಾವು ಆ ಎಚ್ಚರ ತಪ್ಪಾರ್ದಂಥದನ್ನು ಪ್ರಸಾದಿ ಸ್ಥಳದಲ್ಲಿ. ನಾಸಿಕಕ್ಕೆ ಆಚಾರಲಿಂಗದ ಧಾರಣೆಯಾಗಿದೆ. ಅದಕ್ಕೆ ಮೂಗಲ್ಲ, ಪಾರಮಾರ್ಥದ ಶರಣ ಸಿದ್ಧಾಂತದಲ್ಲಿ ಮೂಗು ಏನಿದು? ಆಚಾರಲಿಂಗ. ಮೂಗನ್ಲಿಲ್ಲ ನಾವೀಗ, ಅದಕ್ಕೆ ಇದು ಆಚಾರಲಿಂಗ. ಇಲ್ಲಿ ಆಚಾರಲಿಂಗ ಬಂದು ಕುಂತೈತೆ ಅಂತ ಭಾವಿಸ್ಬೇಕು.
ಇಲ್ಲಿ ಒಂದು ಸುಗಂಧ ದ್ರವ್ಯದ ವಾಸನೆ ಬಂತಂದ್ರೆ ಮೊದಲು ಎದಕ್ಕೆ ಅರ್ಪಿತ ಆಕತ್ತದು? ಆಚಾರ ಲಿಂಗಕ್ಕೆ ಅರ್ಪಿತ ಆಕತ್ತಂತ. ಆ ಲಿಂಗಕ್ಕೆ ಅರ್ಪಿತ ಆಗೋಕ್ಕಿಂತ ಮುಂಚೆಕ್ಕೆ ಅದು ಪದಾರ್ಥ ಆಗಿತ್ತು. ಆ ದ್ರವ್ಯ ಲಿಂಗಕ್ಕೆ ತಾಗಿದ ತಕ್ಷಣ ಅದೇನಾಯ್ತು? ಪ್ರಸಾದ ಆಗಿಬಿಡ್ತು. ಪ್ರಸಾದಿ ಸ್ಥಳದ ಸ್ಥಿತಿಯಲ್ಲಿರ್ತಕ್ಕಂಥ ಸಾಧಕ ಹೀಗೆ ಎಲ್ಲ ಜ್ಞಾನೇಂದ್ರಿಯಗಳಿಗೆ ಏನೋ ಲಿಂಗ ಸಂಬಂಧವನ್ನು ಮಾಡಿಕೊಂಡಿದ್ನಂದ್ರೆ ಅವಾಗ ಸದಾ ಲಿಂಗದ ನೆನಹಿನಲ್ಲೇ ಇರ್ತಾನವ ಅಂತ. ಮೂಗು ಆಚಾರ ಲಿಂಗ, ನಾಲಿಗೆ ಗುರುಲಿಂಗ. ನಾಲಿಗೆ ಏನಾದರೂ ರುಚಿಸ್ತಂದ್ರೆ ಅದು ಗುರುಲಿಂಗಕ್ಕೆ ಅರ್ಪಣೆ ಮಾಡ್ದಂಗೆ, ನಾಲಿಗಿಂದ ಏನಾದರೂ ನುಡಿತಂದ್ರೆ ಅದು ಗುರುಲಿಂಗ ನೋಡ್ದಂಗೆ. ಕಣ್ಣು ಶಿವಲಿಂಗ, ಕಣ್ಣು ಏನೇನು ನೋಡ್ತತ್ತಲ್ಲ ಅದು ಶಿವಲಿಂಗಕ್ಕೆ ಅರ್ಪಣೆ ಆಕೈತವ ಅಂತ. ರೂಪವೆಲ್ಲವೂ ಕಣ್ಣಿನಿಂದ ನೋಡಿದಾಗ ಆ ರೂಪ ಮೊದಲು ಅರ್ಪಣೆ ಆಗೋದು ಅದಕ್ಕೆ ಶಿವಲಿಂಗಕ್ಕೆ, ಲಿಂಗಕ್ಕೇ ಹೆಸರು. ತ್ವಚಾ ಜಂಗಮಲಿಂಗ, ಕರ್ಣ ಕಿವಿ ಪ್ರಸಾದಲಿಂಗ, ಕಿವಿಯಿಂದ ಬಂದಿದ್ದೆಲ್ಲ ಪ್ರಸಾದಲಿಂಗ. ಹೃದಯ ಮಹಾಲಿಂಗ, ಈ ರೀತಿ ಹೇಳ್ತಾರೆ. ಹಿಂಗೆ ಈ ಜ್ಞಾನೇಂದ್ರಿಯಗಳಿಗೆ ನಾವು ಲಿಂಗಧಾರಣೆ ಮಾಡಿದಾಗ ಬಾಗಿಲು ಕಿಟಕಿಗಳನ್ನು ಮನೆಗೆ ಹಚ್ಚಿ ಅದಕ್ಕೆ ನಾವು ಸೊಳ್ಳೆ ಬರಬಾರ್ದಂತ ಮತ್ತೊಂದು ಬರಬಾರ್ದಂತ ಏನೋ ಪರದೆ ಕಟ್ಟಿರ್ತೇವಲ್ರಿ. ಗಾಳಿ ಬರಬೇಕು, ಗಾಳಿ ಜೊತೆ ಧೂಳು ಬರಬಾರ್ದು, ಗಾಳಿ ಜೊತೆ ಧೂಳು ಬರಬಾರ್ದು. ಆ ರೀತಿ ನಾವು ವ್ಯವಸ್ಥೆ ಮಾಡ್ಕೊಂಡಿರ್ತೇವಲ್ಲ. ಗಾಳಿ ಜೊತೆ ಧೂಳು ಬರುವಂಗನೂ ಕಿಟಕಿ ಬಿಟ್ಟು ಅದಕ್ಕೆ ಬಾಕ್ಲ ಹಚ್ಚಲಿಲ್ಲ ಅಂದ್ರೆ, ಅದಕ್ಕೆ ಶಟರ್ಸ್ ಹಚ್ಚಲಿಲ್ಲ ಅಂದ್ರೆ ಗಾಳಿ ಜೊತೆ ಏನೇನು ಬರ್ಬೇಕು ಕಸ ಕಡ್ಡಿನೂ ಒಳಗೆ ಬಂದು ಬೀಳ್ತೈತೆ ಅಂತ ಅಲ್ರಿ. ಹಿಂಗೆ ಜ್ಞಾನೇಂದ್ರಿಯಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಲಿಂಗ ಸಂಬಂಧವನ್ನು ಮಾಡಿದಾಗ ಗಾಳಿ ಬೆಳಕು ಬೇಕಾದದ್ದೆಲ್ಲ ಒಳಗೆ ಬರ್ತೈತೆ. ಅದು ಲಿಂಗಕ್ಕೆ ಪದಾರ್ಥದಲ್ಲಿ ಏನು ದೋಷ ಇರ್ತೈತಲ್ಲ, ಪದಾರ್ಥದ ದೋಷಗಳನ್ನು ನಿರಸನ ಮಾಡಿ ಅದನ್ನು ಪ್ರಸಾದವಾಗಿ ಕನ್ವರ್ಟ್ ಮಾಡಿ ಆ ಪ್ರಸಾದವನ್ನು ಒಳಗೆ ಬಿಟ್ಟುಕೊಂಡಿರ್ತೈತಲ್ಲ ಅದು ಪ್ರಸಾದಿ ಸ್ಥಳದ ಸ್ಥಿತಿ ಭಕ್ತಂದು. ಹೀಗೆ ಎಲ್ಲ ಜ್ಞಾನೇಂದ್ರಿಯಗಳಿಗೆ ಪ್ರಸಾದ ಸ್ಥಳದಲ್ಲಿರ್ತಕ್ಕಂತಹ ಸಾಧಕನಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಲಿಂಗದ ನೆನಹು ಇರಬೇಕು. ಇದು ಭಾಳ ನನಗನ್ನಿಸ್ತೈತಿ. ಮೂರನೇ ಸ್ಥಳದಲ್ಲಿ ನಾವು ನಿಂತು ವಿಚಾರ ಮಾಡಿದಾಗ ಇಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅಂದರೆ ಪಾಸಿಬಲ್, ಶರಣರಿಗೆ ಪಾಸಿಬಲ್ ಆಗೈತೆ ಅಂದ್ರೆ ಅದು ಬರೀ ಸಿದ್ಧಾಂತ ಅಲ್ಲಿದು. ಇದು ಕಾರ್ಯಾಚರಣೆಗೆ ಬಂದ ಸಿದ್ಧಾಂತ, ಪ್ರೂವ್ ಆಗಿದ್ದಿದು. ಇದು ಪ್ರೂವ್ ಆಗಿದ್ದಿದು. ಲಿಂಗದ ನೆನಹೇಲಿನಲ್ಲಿ ಇರ್ತಕ್ಕಂಥ ಏನಿದ್ರೂ ಲಿಂಗ ಏನೇ. ಎನ್ನ ಮಾನಾಪಮಾನ ನಿಮ್ಮದಯ್ಯ, ಎನ್ನ ಹಾನಿವೃದ್ಧಿ ನಿಮ್ಮದಯ್ಯ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ. ಇನ್ನು ಭಾವ ಬರೋದು ಯಾವಾಗಿದು ಅಂತ. ಈ ಭಾವ ಬಂದಾಗ ಸದಾ ಲಿಂಗದ ನೆನಹಿನಲ್ಲಿರ್ತಕ್ಕಂಥ ಸಾಧಕನಿಂದಲೇ ಇದು ಬರಲಿಕ್ಕೆ ಸಾಧ್ಯ. ನಂದು ಏನೈತಪ್ಪ, ಎಲ್ಲ ನಿಂದೈತಲ್ಲ, ನೀನೇ ಎಲ್ಲ, ನೀನೇ ಎಲ್ಲ, ನೀನೇ ಎಲ್ಲ. ಪ್ರಸಾದಿ ಸ್ಥಳದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಪ್ರಭುದೇವರು ಪ್ರಸಾದಿ ಸ್ಥಳದ ವಚನಗಳನ್ನು ಈ ರೀತಿ ಹೇಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನು ಬರ್ತೈತೆ? ಪ್ರಸಾದಿ ಸ್ಥಳದ 3 ವಚನಗಳು ಇಲ್ಲಿ ಬರ್ತಾವೆ. ತ್ರಿವಿಧದ ನಿತ್ಯ, ತ್ರಿವಿಧದ ನಿತ್ಯ, ತ್ರಿವಿಧದ ಅನಿತ್ಯವನಾರು ಬಲ್ಲರಯ್ಯ. ತ್ರಿವಿಧದ ನಿತ್ಯ, ತ್ರಿವಿಧದ ಅನಿತ್ಯ. ನಿತ್ಯನೂ ಇದೆ, ಅನಿತ್ಯನೂ ಇದೆ ಅಂತ. ಇದನ್ನು ಬಲ್ಲವರಾರಯ್ಯ ಅಂತ ಪ್ರಶ್ನೆ. ತ್ರಿವಿಧಕ್ಕೆ ತ್ರಿವಿಧವ ನಿತ್ತು. ಮೊದಲೇನು ಹೇಳಿದರು? ತ್ರಿವಿಧದ ನಿತ್ಯ, ತ್ರಿವಿಧದ ಅನಿತ್ಯವನಾರು ಬಲ್ಲರಯ್ಯ ಅಂತ ಕೇಳಿ, ತ್ರಿವಿಧಕ್ಕೆ ತ್ರಿವಿಧವ ನಿತ್ತು, ತ್ರಿವಿಧ ಪ್ರಸಾದವ ಕೊಳಬಲ್ಲರೆ, ಅದು ಕೊಳಬಲ್ಲರೆ ತಗೊಂಡ್ರೆ ಆತನ ತ್ರಿವಿಧನಾಥನೆಂಬೆನು. ಆತನನ್ನೇ ನಾನು ತ್ರಿವಿಧನಾಥನೆಂಬೆನು.
ಆತನ ವೀರನೆಂಬೆನು, ಆತನ ಧೀರನೆಂಬೆನು, ಗುಹೇಶ್ವರ ಲಿಂಗದಲ್ಲಿ ಆತನನ್ನು ಪ್ರಸಾದಿ ಎಂಬೆನು. ಇಲ್ಲಿ ಧೀರತನ ವೀರತನ ಅಂದರೆ ಮಹೇಶ್ವರ ಸ್ಥಳದ ಕಂಟಿನ್ಯೂಷನ್ ಬಂದೇತಿಲ್ಲಿ. ಆದರೆ ಪ್ರಸಾದಿ ಸ್ಥಳ ಅಂದಾಗ ಏನು ಬರಬೇಕು ಅನ್ನೋದನ್ನು ಇಲ್ಲಿ ಸ್ವಲ್ಪ ಗಮನಿಸಬೇಕು. ಈ ನಿರಾಕಾರ ಪರವಸ್ತುವಿನ ಸಾಕಾರ ರೂಪಗಳು, ನಿರಾಕಾರ ಪರವಸ್ತುವಿನ ಸಾಕಾರ ರೂಪಗಳು ಈ ಶರಣ ಸಿದ್ಧಾಂತದಲ್ಲಿ ಇರುವುದೇ. ಇದು ಭಾಳ ನ್ಯೂಕ್ಲಿಯಸ್ ಪಾರ್ಟ್ ಆಫ್ ದಿಸ್ ಶರಣ ಫಿಲಾಸಫಿ ಇಲ್ಲೇ ಬರೋದು. ಇಲ್ಲಿ ಸಾಕಾರವನ್ನು ಒಪ್ತಾರ, ನಿರಾಕಾರವನ್ನು ಒಪ್ತಾರ. ನಿರಾಕಾರವನ್ನು ಒಪ್ಪಿ ಅದನ್ನು ಸಾಕಾರಕ್ಕೆ ತಂದು ಆ ಸಾಕಾರದ ಮೂಲದಿಂದ ಹೊಳ್ಳಿ ನಿರಾಕಾರವನ್ನು ಮುಟ್ತಕ್ಕಂಥ ಸಿದ್ಧಾಂತ ಇದು. ಬಯಲ ರೂಪ ಮಾಡಬಲ್ಲಾತನೇ ಶರಣ. ಆ ರೂಪ ಮತ್ತೆ ಬಯಲ ಮಾಡಬಲ್ಲಾತನೇ ಲಿಂಗಾನುಭಾವಿ ಪ್ರಸಾದಿ ಸ್ಥಳದಲ್ಲಿ ಬಂದ ರೂಪಕ್ಕೆ ತರಬೇಕು. ನಿರಾಕಾರ ಶೂನ್ಯ ಸ್ಥಿತಿಯಲ್ಲಿದ್ದು ಸಹಜ ಸ್ಥಳದಲ್ಲಿ ನಿರಾಕಾರನ ಇದೆ. ಇದು ಅದನ್ನು ಒಪ್ಪೋದೆ, ಅದನ್ನು ನಿರಾಕರಿಸ್ಲಿಕ್ಕೆ ಬರೋದಿಲ್ಲ. ಸಾಕಾರಕ್ಕೆ ತಗೊಂಡು ಬಂದ ಮೇಲೆ, ಸಾಕಾರಕ್ಕೆ ತಂದ ಮೇಲೆ ಆ ನಿರಾಕಾರ ಪರವಸ್ತುವಿನ ಸಾಕಾರ ರೂಪವಾದ ಗುರು ಲಿಂಗ ಜಂಗಮ ತತ್ವಗಳು ಇದು ತ್ರಿವಿಧ. ಇವು ನಿತ್ಯ ತತ್ವಗಳು, ಇದಕ್ಕೆ ಅಳಿವಿಲ್ಲ. ಗುರು ಲಿಂಗ ಜಂಗಮ ಇವು ತತ್ವರೂಪಗಳಾಗಿ ಬಂದು ನಿರಾಕಾರ ಪರವಸ್ತುವಿನ ಸಾಕಾರ ರೂಪ ಗುರುಲಿಂಗ ಜಂಗಮ. ಈ ಗುರುಲಿಂಗ ಜಂಗಮ ಬೇರೆ ಬೇರೆ ಏನ್ರಿ ಅಂತಂದರೆ ಬೇರೆ ಬೇರೆ ಅಲ್ಲ, ಒಂದೇ ತತ್ವ ಮೂರು ತತ್ವಗಳಾಗಿ ಬಂದು ಅಂತ ತಿಳ್ಕೊ. ಇವು ಮೂರು ತತ್ವಗಳು ನಿತ್ಯ ತತ್ವಗಳು. ಅದಕ್ಕೆ ಹೇಳಿದರು ತ್ರಿವಿಧದ ನಿತ್ಯ. ಇವು ನಿತ್ಯವಾಗಿರ್ತಕ್ಕಂಥದ್ದು. ಇನ್ನು ಮೂರು ತ್ರಿವಿಧದ ಅನಿತ್ಯ, ಶಾಶ್ವತವಲ್ಲದ್ದು. ಯಾವ ಅಂದರೆ ಭಕ್ತನ ತನು ಮನ ಧನ. ಭೌತಿಕವಾಗಿ ಬಂದಂಥವು ತನು ಮನ ಧನ ಭೌತಿಕವಾಗಿರ್ತಕ್ಕಂಥವು ಏನದಾವಲ್ಲ, ಈ ತ್ರಿವಿಧಗಳು ಅನಿತ್ಯ. ಇವು ನಶಿಸಿ ಹೋಗ್ತಕ್ಕಂಥದ್ದು. ಗುರುಲಿಂಗ ಜಂಗಮ ತತ್ವಗಳು ಶಾಶ್ವತವ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅನ್ನೋದೇನಿದೆಯಲ್ಲ. ಸ್ಥಾವರ ಅಂದರೆ ತನು ಮನ ಧನ ಸ್ಥಾವರನೇ. ಇದು ಚಲನಶೀಲತೆ ಇದ್ದರೂ ಇದಕ್ಕೊಂದು ಅಳಿವಿದೆ. ಇದಕ್ಕೆ ಅನಿತ್ಯವಾಗಿರ್ತಕ್ಕಂಥದ್ದು. ಇದನ್ನು ಬಲ್ಲವರು ಯಾರು ಅಂತಕ್ಕಂಥದ್ದು ಒಂದು. ಇದನ್ನು ಯಾರು ಬಲ್ಲವರು ಅಂದರೆ ಶರಣರು, ಅರಿತವರು, ಜ್ಞಾನಿಗಳು ಇದನ್ನು ಬಲ್ಲಾರ. ಯಾವುದು ನಿತ್ಯ ಯಾವುದು ಅನಿತ್ಯ ಅಂತ ಶರಣರು ಬಲ್ಲವರು ಅದಾರ. ನಾವು ಬಲ್ಲಿಲ್ಲ, ನಮಗೆ ಗೊತ್ತಿಲ್ಲ ಅನ್ನುವಂಥ ಮಾತು. ತ್ರಿವಿಧಕ್ಕೆ ತ್ರಿವಿಧವನಿತ್ತು. ಅರಿವೆಂಬ ಗುರುವಿಗೆ ಆಚಾರ ಪ್ರಧಾನವಾದ ತನುವನ್ನರ್ಪಿಸಬೇಕು. ನಮ್ಮೊಳಗಿರ್ತಕ್ಕಂಥ ಅರಿವು ಅಥವಾ ಹೊರಗಿನ ಗುರು, ಅರಿವೇ ಗುರು ಒಂದು, ಇನ್ನೊಂದು ಬಾಹ್ಯವಾಗಿರ್ತಕ್ಕಂಥ ಗುರು ಅಂತ ಕರೆಯೋಣ. ಜಂಗಮ ಸ್ಥಳದಲ್ಲಿ ನಿಂತಂಥ ಒಬ್ಬ ಗುರು. ಆ ಅರಿವೆಂಬ ಗುರುವಿಗೆ ಆಚಾರ ಪ್ರಧಾನವಾದ ತನುವನ್ನರ್ಪಿಸಬೇಕು. ಕರಸ್ಥಲದ ಲಿಂಗಕ್ಕೆ ಮನವನ್ನರ್ಪಿಸಬೇಕು. ಸಂತೃಪ್ತಿ ಎಂಬ ಜಂಗಮಕ್ಕೆ ಬಯಕೆಯ ಧನವನ್ನರ್ಪಿಸಬೇಕು ಅಂತ ಹೇಳ್ತಾರೆ. ಗುರುಲಿಂಗ ಜಂಗಮ ತನು ಮನ ಧನಗಳನ್ನು ಅರ್ಪಿಸಬೇಕು. ಏನು ಹೇಳಿದರು? ತ್ರಿವಿಧಕ್ಕೆ ತ್ರಿವಿಧವನಿತ್ತು, ತ್ರಿವಿಧ ಪ್ರಸಾದವ ಕೊಳಬಲ್ಲರೇ. ಆವಾಗ ಈ ರೀತಿ ಗುರುಲಿಂಗ ಜಂಗಮಕ್ಕೆ ತನುಮನ ಧನವನ್ನು ಅರ್ಪಿಸಿದಾಗ ನಮಗೆ ಸಿಗೋದು ಶುದ್ಧ ಪ್ರಸಾದ. ಗುರುವಿಗೆ ತನುವನ್ನು ಅರ್ಪಿಸಿದಾಗ ನಮಗೆ ಸಿಗೋದು ಶುದ್ಧ ಪ್ರಸಾದ. ಲಿಂಗಕ್ಕೆ ಮನವನ್ನು ಅರ್ಪಿಸಿದಾಗ ನಮಗೆ ಸಿಗೋದು ಸಿದ್ಧ ಪ್ರಸಾದ. ಜಂಗಮಕ್ಕೆ ಧನವನ್ನು ಅರ್ಪಿಸಿದಾಗ ಪ್ರಸಿದ್ಧ ಪ್ರಸಾದ. ಪ್ರಸಾದಗಳಲ್ಲಿ ಮೂರು ವಿಭಾಗ ಮಾಡ್ತಾರೆ, ನಾವು ಡಿಟೇಲ್ ಹೋಗೋದಿಲ್ಲ. ಶುದ್ಧ, ಸಿದ್ಧ,
ಮತ್ತು ಪ್ರಸಿದ್ಧ ಅಂತಕ್ಕಂಥ ಪ್ರಸಾದಗಳನ್ನು ಹೇಳ್ತಾರೆ. ಇಲ್ಲಿ ಭಾಳ ಸ್ಥೂಲವಾಗಿ ಹೇಳಬೇಕಂದ್ರೆ ಗುರುವಿಗೆ ತನುವನ್ನು ಅರ್ಪಿಸಿದಾಗ ಸಿಗ್ತಕ್ಕಂಥದ್ದು ನಮಗೆ ಶುದ್ಧ ಪ್ರಸಾದ, ಲಿಂಗಕ್ಕೆ ಮನವನ್ನು ಅರ್ಪಿಸಿದಾಗ ನಮಗೆ ಸಿಗೋ ಪ್ರಸಾದ ಸಿದ್ಧ ಪ್ರಸಾದ, ಜಂಗಮಕ್ಕೆ ಧನವನ್ನು ಅರ್ಪಿಸಿದಾಗ ನಮಗೆ ಸಿಗ್ತಕ್ಕಂಥದ್ದು ಪ್ರಸಿದ್ಧ ಪ್ರಸಾದ. ಇಷ್ಟಕ್ಕೆ ಸೀಮಿತ ಮಾಡೋಣ. ಇದು ಶುದ್ಧ ಸಿದ್ಧ ಪ್ರಸಿದ್ಧ ಅಂದರೆ ಅದು ಡಿಟೇಲ್ ಹೋಗ್ಬೇಕಂದ್ರೆ ಭಾಳ ಬೇಕಾಗತ್ತೆ. ಇಷ್ಟು ನಮಗೆ ಈ ವಚನಕ್ಕೆ ಸೀಮಿತವಾಗಿ ಇರೋಣ. ಈ ಪ್ರಸಾದವನ್ನು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವನ್ನು ತ್ರಿಕಾಲದಲ್ಲಿ ಅಂದ್ರೇನು? ಮುಂಜಾನೆ ಮಧ್ಯಾಹ್ನ ರಾತ್ರಿ ಅಲ್ಲ, ಅದು ಒಂದು ಕಾಲನೇ ಇರಲಿ. ತ್ರಿಕಾಲ ಇಲ್ಲಿ ಜಾಗ್ರ, ಸ್ವಪ್ನ ಮತ್ತು ಸುಷುಪ್ತಿ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರ. ಸ್ಥೂಲ ಶರೀರಕ್ಕೆ ಜಾಗೃತಾವಸ್ಥೆ ಇರುತ್ತೆ. ಇದೇ ಸ್ಥೂಲ ಶರೀರ ನಿದ್ರಾವಸ್ಥೆಗೆ ಹೋದಾಗ ಸ್ವಪ್ನ, ಅದರಿಂದ ಮುಂದೆ ಹೋದಾಗ ಸುಷುಪ್ತಿ. ಸ್ವಪ್ನ ಬೀಳದ ಸ್ಥಿತಿ ಏನಿರುತ್ತಲ್ಲ, ಸೂಕ್ಷ್ಮ ಶರೀರ ಎಚ್ಚರಿದ್ದಾಗ ಸ್ವಪ್ನ ಬರ್ತಾವೆ ನಮಗೆ. ಸೂಕ್ಷ್ಮ ಶರೀರನೂ ಮಲಗಿತ್ತಂದ್ರೆ ಕಾರಣ ಶರೀರ ಎಂದೂ ಮಲಗೋದಿಲ್ಲ, ಜಾಗೃತವಾಗಿರುತ್ತದು. ಟಿ ವಿ ನಾವು ಬಂದ್ ಮಾಡಿರ್ಬೋದು, ಆದ್ರೆ ಆ ಡಿ ವಿ ಆರ್ನಾಗ ರೆಕಾರ್ಡ್ ಆಗಿರ್ತದೆ. ಅದು ನಿಮ್ಮ ಕ್ಲೋಸ್ ಸರ್ಕಿಟ್ ಟಿ ವಿ ಇರ್ತಾವಲ್ಲ, CCTV ಟಿ ವಿ ಬಂದ್ ಮಾಡಿರ್ಬೋದು, ನೀವು ಕಾಣ್ತಿರಂಗಿಲ್ಲ. ಆದ್ರೆ ಆ ಡಿ ವಿ ಆರ್ ಏನೋ ಕರಿತಾರಲ್ಲ, ಹಾಂ, ಅದರಲ್ಲಿ ಅದು ರೆಕಾರ್ಡ್ ಆಗಿರ್ತೈತಿ. ಅದು ಸುಷುಪ್ತಿ. ಅದು ಅದ್ರಾಗ ಟಿ ವಿಯಾಗ ಬರೋಲ್ದು ಅಂದ್ರೆ ಅದು ಮಲಗೇವು ನಾವು. ಟಿ ವಿ ಅಂದ್ರೇನು ನಮ್ಮ ತನು, ಅದು ನಮ್ಮ ಶರೀರ ಮಲಗೈತಿ. ಅದರೊಳಗೇನು ಕಾಣ್ತಾ ಇಲ್ಲ ನಮಗೆ, ಅಂದ್ರೆ ನಾವೇನು ಮಾತಾಡ್ತಾ ಇಲ್ಲ, ಮಲಗೇವಿ ರೀ, ಗೊರಕೆ ಹೊಡ್ಯಾಕತ್ತೇವಿ ಅಂದ್ರೆ ಅರ್ಥ ಟಿ ವಿ ಬಂದ್ ಮಾಡಿ ಇಟ್ಟೇವೆ ಅಂತ ಅರ್ಥ. ಆದರೆ ಟಿ ವಿ ಬಂದಿದ್ರೂ ಕೂಡ ಕ್ಯಾಮ್ರಾದೊಳಗೆ ಸೆರೆ ಹಿಡಿತಕ್ಕಂಥ ಚಿತ್ರಣಗಳು ಟಿ ವಿಯಾಗ ಬರಾಕತ್ತಿಲ್ಲ ಅಂದ್ರೂ ಕೂಡ ಡಿ ವಿ ಆರ್ದಾಗ ರೆಕಾರ್ಡ್ ಆಗ್ಯಾವ, ಸುಷುಪ್ತಿ ಒಳಗೆ ರೆಕಾರ್ಡ್ ಆಗಿರ್ತಾವೆ. ಈ ತ್ರಿಕಾಲ ಅಂತ ಕರಿತೇವೆ. ತ್ರಿಕಾಲ ಕಾರಣ ಶರೀರ ಎಂದೂ ರೆಸ್ಟ್ ತಗೊಳ್ಳೋದಿಲ್ಲ, ಅದಕ್ಕೆ ವಿಶ್ರಾಂತಿ ಇರೋದಿಲ್ಲ. ಕಾರಣ ಶರೀರಕ್ಕೆ ಸದಾ ಸುಷುಪ್ತಿಯಲ್ಲಿ ಅವೆಲ್ಲವೂ ರೆಕಾರ್ಡ್ ಆಗ್ತಿರ್ತವೆ ಅಂತಕ್ಕಂಥ. ಈ ರೀತಿಯಾದ ಜಾಗ್ರ, ಸ್ವಪ್ನ, ಸುಷುಪ್ತಿ ಎಂಬ ತ್ರಿಕಾಲದಲ್ಲಿ ಸವಿವಾತನೆ ಪ್ರಸಾದವನ್ನು ಸವಿತಕ್ಕಂಥ ಆತನನ್ನು ನಾನು ತ್ರಿವಿಧನಾಥನೆಂದು ಕರೆವೆ ಅಂತ ಹೇಳಿದರು ಅವರು. ಅಂತಹ ತ್ರಿವಿಧ ದಾಸೋಹ್ಯನೇ, ತ್ರಿವಿಧ ದಾಸೋ ಅಂದ್ರೆ ತ್ರಿವಿಧ ದಾಸೋ ಅಂದರೆ ಗುರುವಿಗೆ ತನುವನ್ನು ಕೊಟ್ಟು, ಲಿಂಗಕ್ಕೆ ಮನವನ್ನು ಕೊಟ್ಟು, ಜಂಗಮಕ್ಕೆ ಧನವನ್ನು ಕೊಡೋದು ತ್ರಿವಿಧ ದಾಸೋಹ. ಮತ್ತು ಬೇರೆ ಬೇರೆ ದಾಸೋಹಕ್ಕೆ ನಾವು ಕರಿಬೋದು. ಇಲ್ಲಿ ದಾಸೋಹ ಮಾಡೋದು ಏನು? ನಮ್ಮ ಗುರುವಿಗೆ ತನು ಕೊಡೋದು, ಲಿಂಗಕ್ಕೆ ಮನವನ್ನು ಕೊಡೋದು, ಜಂಗಮಕ್ಕೆ ಧನವನ್ನು ಕೊಡೋದು. ಗುರುಲಿಂಗ ಜಂಗಮ ತತ್ವಗಳಿವು. ಏನೋ ನಾವು ಮತ್ತು ನಮ್ಮ ಪ್ರೀಡಿಟರ್ಮೆಂಡ್ ಏನದಾವಲ್ಲ, ಗುರು ಅಂದ್ರೆ ಈತ, ಲಿಂಗ ಅಂದ್ರೆ ದೇವಸ್ಥಾನದಲ್ಲಿರ್ತಕ್ಕಂಥ ಲಿಂಗ, ಅಥವಾ ಜಂಗಮ ಅಂದರೆ ಹಿಂಗೆ ಜಂಗಮದ ಲಕ್ಷಣಗಳೇನು ನಾವು ಇಲ್ಲಿವರೆಗೆ ಕಾಣ್ಕೊಂಡು ಬಂದಲ್ಲ, ತತ್ವಗಳನ್ನಾಗಿ ಸ್ವೀಕಾರ ಮಾಡಬೇಕು. ಕುಲದಿಂದ ಜಂಗಮ ಅಲ್ಲ, ಜಂಗಮದಲ್ಲಿ ಕುಲವನ್ನು ಅರಸುವುದುಂಟೆ ಅಂತ. ಆ ಜಂಗಮ ಸ್ಥಳವನ್ನೇರಿದ ಸಾಧಕನಿಗೆ, ಷಟಸ್ಥಲ ಮಾರ್ಗವನ್ನು ಮೀರಿ ಸಾಧಿಸಿ ಶರಣಸ್ಥಳ ಐಕ್ಯಸ್ಥಳ ಆದಮೇಲೆ ಒಂದು ಸ್ಥಳ ನಿಲ್ತಾರಲ್ಲ, ಅದಕ್ಕೆ ಜಂಗಮ ಯೋಗಿ, ಜಂಗಮ ಪುಂಗ, ಜಂಗಮ ಸ್ಥಳ. ಬೆಟ್ಟ ಹತ್ತಿ 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 ಆದಮೇಲೆ ಕಡೇಕೆ ನಿಲ್ತೇವಲ್ಲ ಜಂಗಮ, ಅದು ಎತ್ತರಕ್ಕೆ ಹೋಗಿ ನಿಲ್ತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿಗೆ ಜಂಗಮ ಅಂತ ಕರೀತಾರೆ. ಬೆಟ್ಟ ಹತ್ತಿ ಹೋಗಿ ಮ್ಯಾಲೆ ನಿಂತಂಥ ವ್ಯಕ್ತಿಗೆ ಆ ಬೆಟ್ಟ ಏರಿದ ವ್ಯಕ್ತಿ ಅಂತ ಕರಿತೇವೆ ಇಲ್ರಿ, ತೆಳಗಿದ್ದವಂಗೆ ಕರಿತೇವೆ ನಾವು? ಇಲ್ಲ. 6 ಸ್ಥಳಗಳನ್ನು ಕ್ರಮಬದ್ಧವಾಗಿ ಹೋಗಿ ಮ್ಯಾಲೆ ಸಾಧಿಸಿ ನಿಂತಂಥವಂಗೆ ಜಂಗಮ ಯೋಗಿ, ಜಂಗಮ ಪುಂಗ, ಜಂಗಮ ಸ್ಥಳ. ಅಂತಹ ಜಂಗಮ ಯೋಗಿಯಲ್ಲಿ ಕುಲವನ್ನು ಅರಸುವುದು ಉಂಟೆ ಅಂತ ಕೇಳಿದ್ರು ಅವರು. ಅಲ್ಲಿ ಹೋಗಿ ನಿಂತ ಮೇಲೆ ಆ ಜ್ಞಾನಿ ಆ ಯೋಗಿನ ದರ್ಶನ ಪಡ್ಕೊಂಡು ಬಂದು ಹೊರಗೆ, ಇವ್ರು ಯಾವ ಜಾತಿಯವರು ಅಂತ ಕೇಳ್ದಂಗೆ ಅಂತ. ಜ್ಞಾನಿಗೆ ಕುಲರಹಿತವಾಗಿರ್ತಕ್ಕಂಥ ಆ ಅರ್ಥದಲ್ಲಿ ಹೇಳೋರು ಜಂಗಮವನಲ್ಲಿ ಕುಲವನ್ನರಿಸಿದರೆ ಅಂತ. ಜಂಗಮ ಅಂದ್ರೆ ಅದು. ಆ ಜಂಗಮ ಸ್ಥಳದ ಯೋಗಿಗೆ ನಾನು ತ್ರಿವಿಧನಾಥನೆಂಬೆ ಅಂತ ಹೇಳಿದರು ಅವರು. ಆತನನ್ನೇ ನಾನು ವೀರನೆಂಬೆ ಅಂತ ಕರ್ಬೇಕು. ಬೆಟ್ಟ ಹತ್ತಿ ಹೋದಾಗ ನಾವು ವೀರ ಅಂತೇವಿಲ್ರಿ.
ನಾವು ಹಿಮಾಲಯ ಪರ್ವತ ಏರಿದಂಥ ಎಷ್ಟೋ ಪರ್ವತಾರೋಹಿಗಳಿಗೆ ಎಂಥ ಸಾಹಸಿಗಳವರಂತೆ. ಇದು ಸಾಹಸನೇ, ಇದು ಷಟ್ಸ್ಥಲ ಕ್ರಮವನ್ನು ಏರಿ ಸಾಧಿಸಿದಂಥ ಸಾಧಕನ ಸಾಹಸನೇ. ಆತನನ್ನು ನಾನು ವೀರನೆಂಬೆ, ಧೀರನೆಂಬೆ, ಆತನನ್ನೇ ನಾನು ಗುಹೇಶ್ವರ ಲಿಂಗದಲ್ಲಿ ಪ್ರಸಾದಿ ಎಂಬೆ. ಇದು ಒಂದು ವಚನ. ಇನ್ನು ಎರಡನೇ ವಚನ, ಇದು ಮಜಾ ಆಯಿತು ವಚನ. ಮೊನ್ನೆ ವಚನ ಓದಿಬಿಡ್ತೀನಿ. ಅರ್ಪಿತ ಅನರ್ಪಿತವ ನಾರು ಬಲ್ಲರಯ್ಯ. ಇಲ್ಲಿ ತ್ರಿವಿಧದ ನಿತ್ಯ ತ್ರಿವಿಧದ ಅನಿತ್ಯವ ನಾರು ಬಲ್ಲರಯ್ಯ ಅಂತ ಇಲ್ಲಿ ಕ್ವಶನ್. ಅದಕ್ಕೆ ಚಿಂತನೆ ಆಯಿತು. ಅರ್ಪಿತ ಅನರ್ಪಿತವ ನಾರು ಬಲ್ಲರಯ್ಯ. ಅರ್ಪಿಸಿಕೊಂಬುದು ಅನರ್ಪಿತ. ಅರ್ಪಿಸಿಕೊಂಬುದು ಅನರ್ಪಿತ. ಅರ್ಪಿಸದೇ ಕೊಂಬುದು ಅರ್ಪಿತ. ಅರ್ಪಿಸಿಕೊಂಬುದು ಅನರ್ಪಿತ. ಅರ್ಪಿಸದೇ ಕೊಂಬುದು ಅರ್ಪಿತ. ಅರ್ಪಿಸದೆ ಅರ್ಪಿಸದೆ ಅರ್ಪಿಸೋದು ಐತಿ, ಅರ್ಪಿಸಲಾರದು ಐತಿಲ್ಲಿ. ಅರ್ಪಿಸದೆ ಕೊಳಬಲ್ಲರೆ ಗುಹೇಶ್ವರ ನಿಮ್ಮ ಪ್ರಸಾದಿ. ಈ ಸ್ಥಿತಿ ಇರೋದು ಭಾಳ ಕಷ್ಟ ಐತ್ರಿ. ಯಾವ್ದು ಅರ್ಪಿತ ಯಾವ್ದು ಅನರ್ಪಿತ ಇಲ್ಲಿ? ಈ ವಚನದಲ್ಲಿ ನಿಜವಾದ ಅರ್ಪಣೆ ಹೇಗಿರ್ಬೇಕಂತ ಹೇಳ್ಯಾರ. ಈಗೆಲ್ಲ ನಿಜವಾದ ಅರ್ಪಣೆ ಹೆಂಗಿರಬೇಕು? ಲಿಂಗೈಗೆ ಅಭಿಷೇಕ ಮಾಡ್ತೀವಿ, ಹೂ ಏರಿಸ್ತೀವಿ, ಸಕ್ಕರೆ ತೊಗೊಂಡು ಎಡಿ ಮಾಡಿ ಅಥವಾ ಒಂದು ಏನು ಮಾಡಿ ಅರ್ಪಿಸಿ ನಾವು ತೊಗೊತೀವಿ. ಇದು ಅರ್ಪಣೆ. ಅಥವಾ ನೀವು ಎಲ್ಲೋ ಬಾಹ್ಯ ಪೂಜೆಯನ್ನು ಮಾಡುವಾಗ ದೇವರಿಗೆ ಒಂದಿಷ್ಟು ಪ್ರಸಾದವನ್ನು ಎಡಿ ಮಾಡಿ ಪದಾರ್ಥಗಳನ್ನು ಮುಂದಿಟ್ಟು ಅದನ್ನು ಅರ್ಪಿಸೋದು ಅಂತ. ಇದು ನಮ್ಮ ಲೌಕಿಕದಲ್ಲಿ ನಿತ್ಯ ನಡೀತಕ್ಕಂಥ ಕ್ರಮ. ಷೋಡಶೋಪಚಾರ ಕ್ರಮದಲ್ಲಿಯೂ ಕೂಡ ನೈವೇದ್ಯ, ತಾಂಬೂಲ ಇವನ್ನೆಲ್ಲ ಅರ್ಪಿಸ್ತಕ್ಕಂಥ ಒಂದು ಸ್ಥಿತಿ. ಇಲ್ಲಿ ನಿಜವಾದ ಅರ್ಪಣೆ ಹೇಗಿರಬೇಕಂದ್ರೆ, ಕೈಯಿಂದ ಮುಟ್ಟುವ ಪದಾರ್ಥ ಅದನ್ನು ಮುಟ್ಟುವ ಮುನ್ನವೇ ಭಾವದಲ್ಲಿ ಅರ್ಪಿತ ಮಾಡಬೇಕು. ಮುಟ್ಟಿ ಲಿಂಗಕ್ಕೆ ಅರ್ಪಿಸೋಕ್ಕಿಂತ ಮುಂಚೆಕ್ಕೆ ಭಾವದಲ್ಲಿ ಅರ್ಪಿತ ಆಗಿಬಿಡ್ಬೇಕಂತ. ಅದು ಹೆಂಗೆ ಅನ್ನೋದು ನೋಡೋಣ ಮುಂದೆ. ಈ ವಚನ ಬಿಡಿಸೋಣ. ಭಾಳ ಜಟಿಲ್ ಅನ್ನಿಸ್ಬೋದು, ನೋಡೋಣ. ಭಾವದಲ್ಲಿ ಅರ್ಪಿತ ಮಾಡಬೇಕು. ಹಾಗೆ ಕೇವಲ ಮನಸ್ಸು ಆಸ್ವಾದಿಸುವ ಪದಾರ್ಥವು ಮನಸ್ಸನ್ನು ಮುಟ್ಟುವ ಮುನ್ನವೇ ಅರ್ಪಿತವಾಗಬೇಕು. ಅಂದರೆ ಇದು ಈ ರೀತಿಯಾಗಿರ್ತಕ್ಕಂತಹ ಪ್ರಸಾದಿ ಲಿಂಗಕ್ಕೆ ಪದಾರ್ಥವ ಅರ್ಪಿಸಿ ಪ್ರಸಾದವಾಗಿ ಪರಿವರ್ತಿಸಿ ಅದನ್ನು ಸ್ವೀಕಾರ ಮಾಡ್ತಕ್ಕಂಥ ಮಾರ್ಗ ಏನೈತಲ್ಲ, ಸ್ವೀಕಾರ ಮಾಡ್ತಕ್ಕಂಥ ಮಾರ್ಗ, ಅದನ್ನು ಯಾವ ರೀತಿ ಮಾಡಬೇಕು? ಯಾವಾಗದು ಅರ್ಪಿತ ಆಗತ್ತೆ, ಯಾವಾಗದು ಅನರ್ಪಿತ ಆಕತಿ. ಲಿಂಗಕ್ಕೆ ತಾನು ಅರ್ಪಿತನಾಗದೆ, ಅರ್ಪಿತ ಆಗ್ಬೇಕು ಮೊದಲು ಲಿಂಗಕ್ಕೆ. ತಾನು ಅರ್ಪಿತನಾಗದೆ ಅಥವಾ ತನ್ನ ಸರ್ವಾಂಗವನ್ನು ಅರ್ಪಿಸದೆ ಕೇವಲ ಬಾಹ್ಯ ಪದಾರ್ಥ ಸ್ವೀಕರಿಸುವುದು, ತಾನು ಲಿಂಗಕ್ಕೆ ಅರ್ಪಿತ ಆಗಿಲ್ಲ, ತಾನು ಲಿಂಗಕ್ಕೆ ಅರ್ಪಿತ ಆಗಿಲ್ಲ.
ದೇವರಿಗೆ ಕಾಯಿ ಓಡಿಸ್ಕೊಂಡು ಬಂದಂಗೆ ರೀ ಅದು. ಈ ಕಾಯವನ್ನು ದೇವರಿಗೆ ಸಮರ್ಪಿಸಬೇಕು. ಈ ಶರೀರಕ್ಕೆ ಕಾಯ ಅಂತ, ಈ ಕಾಯವನ್ನು ಲಿಂಗಕ್ಕೆ ಅರ್ಪಿಸ್ಬೇಕು. ನಾವು ಹೋಗಿ ಏನು ಮಾಡಿದ್ವಿ, ಆ ಕಾಯಿ ಒಡ್ಸಾಕತ್ತೇವೆ ನೋಡ್ರಿ. ಲಿಂಗಕ್ಕೆ ತಾನು ಅರ್ಪಿತವಾಗದೆ ತನ್ನ ಸರ್ವಾಂಗವನ್ನು ಅರ್ಪಿಸದೆ ಕೇವಲ ಪದಾರ್ಥ ಸ್ವೀಕರಿಸುವುದು ಅದು ಲಿಂಗಾರ್ಪಿತವಾಗದು, ಅದು ಅನರ್ಪಿತ. ತಾನ ಅರ್ಪಿತ ಆಗಿಲ್ಲ, ತಾ ಅರ್ಪಿತ ಆಗದನ ಲಿಂಗಕ್ಕೆ ಏನಾರು ಒಂದಿಷ್ಟು ಪದಾರ್ಥ ಕೊಟ್ಟ ಅಂತೇಳಿರಿ, ಲಿಂಗ ತಗೊಳ್ಳೋದಿಲ್ಲ, ಲಿಂಗ ತೆಗೆದುಕೊಳ್ಳೋದಿಲ್ಲ. ಯಾಕೆ? ನೀ ನನಗೆ ಅರ್ಪಿತ ಆಗಿಲ್ಲ ಅಂದಾಗ ನಿನ್ನ ಕೈಯಿಂದ ಬರೋ ಪದಾರ್ಥ ನನಗೆ ಬೇಡ. ನೀ ನನ್ನ ಮಾತು ಕೇಳಂಗಿಲ್ಲ ಅಂದರೆ ನಾನು ನಿನ್ನ ಮಾತು ಕೇಳೋದಿಲ್ಲ ಅಂದಂಗೆ ಅಷ್ಟು. ಭಾಳ ಸಿಂಪಲ್ ಐತಿ ಅದು. ನೀ ಅಭ್ಯಾಸ ಮಾಡಿದ್ರೆ ನಾನು ನಿನಗೆ ಸಂಜೆ ಮುಂದೆ ನೀ ಬೇಡಿದ್ದು ಮಾಡಿಕೊಡ್ತೇನೆ ಅಂತ ತಾಯಿ ಹೇಳ್ತಿರ್ತಾಳೆ. ಹೋಮ್ವರ್ಕ್ ಮಾಡಿದ್ರೆ ನಿನಗೆ ಮ್ಯಾಗಿ ಮಾಡಿಕೊಡ್ತೇನೆ ಅಂತ. ಮಾಡಲಿಲ್ಲ ಅಂದ್ರೆ ಇಲ್ಲ, ನೋ, ನಿರಾಕಾರ ಐತಲ್ಲಿ, ನಿರಾಕರಣೆ ಐತಲ್ಲಿ. ನೀನು ಸರ್ವಾಂಗಕ್ಕೆ ಲಿಂಗವನ್ನು ಅರ್ಪಿಸಬೇಕು ಫಸ್ಟು. ಅರ್ಪಿಸಿದ ಮೇಲೆ ನಿಂದನ್ನೋ ಭಾವ ಏನೂ ಇಲ್ಲ ಅಂದಾಗ ನೀನು ಅರ್ಪಿಸಿದ ಪದಾರ್ಥ ಲಿಂಗಕ್ಕೆ ಅರ್ಪಿತ ಆಕತಿಲ್ಲ ಅಂದ್ರೆ ಆಗೋದಿಲ್ಲ. ಇದು ಮೊದಲನೇದು. ಅರ್ಪಿಸಿ ಕೊಂಬುದು ಅನರ್ಪಿತ, ಅರ್ಪಿಸದೇ ಕೊಂಬುದು ಅರ್ಪಿತ. ಅರ್ಪಿಸದೇ ಕೊಂಬುದು ಅರ್ಪಿತ ಅಂದ್ರೆ ಏನು? ತಾನು ತನ್ನದು ಅಂತಕ್ಕಂಥ ಸರ್ವಾಂಗವನ್ನು ಲಿಂಗಕ್ಕೆ ಅರ್ಪಿಸಿದ ಮೇಲೆ ಸರ್ವಾಂಗವೆಲ್ಲವೂ ಲಿಂಗವಾಗುವುದು, ಸರ್ವಾಂಗವೆಲ್ಲವೂ ಲಿಂಗ ಆಕತಿ. ಲಿಂಗದ ಜೊತೆ ಸಂಬಂಧ ಬೆಳೆಸ್ಕೊಂಡ್ವಿ ಅಂದ್ರೆ, ಅರ್ಪಿತ ಆಯ್ತಂದ್ರೆ ಆ ಅಂಗ ಲಿಂಗವಾಗಿ ಪರಿವರ್ತನೆ ಆಯಿತು. ಅಲ್ಲಿ ಭೇದ ಉಳಿಲಿಲ್ಲ, ಅಂಗ ಮತ್ತು ಲಿಂಗ ಅಂತಕ್ಕಂಥ ಭೇದ ಉಳಿಲಿಲ್ಲ. ಲಿಂಗವೇ ಅಂಗವಾಗಿ, ಅಂಗವೇ ಲಿಂಗವಾಗಿ ಪರಿವರ್ತನೆ ಆಗಿ ಅದು ಜ್ಯೋತಿ ಮುಟ್ಟಿದ ಜ್ಯೋತಿಯಂತೆ ಅದು ಪ್ರಕಾಶಮಾನವಾಗಿ ಆದಾಗ, ಅಂಗ ಲಿಂಗವಾದಾಗ, ಇಲ್ಲಿ ನೋಡ್ರಿ, ಆ ಅಂಗೇಂದ್ರಿಯದಿಂದ ಮುಖದಿಂದ ಬರ್ತಕ್ಕಂಥದ್ದೆಲ್ಲ ಲಿಂಗೇಂದ್ರಿಯ ಮುಖದಿಂದನೇ ಆಗಿಬಿಡತ್ತೆ. ಅವಾಗ ಅಲ್ಲಿ ಅಂಗನೇ ಇಲ್ಲ, ಲಿಂಗ ಐತಿ. ಆ ಲಿಂಗೇಂದ್ರಿಯ ಮುಖದಿಂದ ಸಕಲ ಪದಾರ್ಥವು ಲಿಂಗಾರ್ಪಿತ, ಅದು ಲಿಂಗಾರ್ಪಿತ, ಸಹಜವಾಗಿಯೇ ಲಿಂಗಾರ್ಪಿತ ಆಗಿಬಿಡತ್ತೆ. ಅದು ನೀನು ಅರ್ಪಿಸುವ ಅವಶ್ಯಕತೆ ಇಲ್ಲ, ಅದು ಅರ್ಪಿತ ಆಗಿಬಿಟ್ಟಿರ್ತೈತೆ. ಅದು ಯಾಕೆ? ಅಂಗ ಲಿಂಗ ಆಗಿ ಹೋಗ್ಬಿಟ್ಟೈತಿ. ಈಗ ಅರ್ಪಿಸ್ತಕ್ಕಂಥ ಅಂಗ ಅಲ್ಲಿ ಉಳದೇ ಇಲ್ಲ. ಲಿಂಗಕ್ಕೆ ಅಂಗಿದ್ದಾಗನ ಅರ್ಪಿಸಬೇಕು. ಆ ಅಂಗ ಲಿಂಗವಾಗಿ ಪರಿವರ್ತನೆ ಆದಾಗ ಅರ್ಪಿಸುವ ಉಳಿದಿಲ್ಲ, ಅಲ್ಲೇ ಅರ್ಪಿಸುವ ಇಲ್ಲಲ್ಲೇ ಆ ಅಂಗ ಲಿಂಗ ಆಗಿಬಿಡ್ತು. ಸಹಜವಾಗಿ ಅದು ಲಿಂಗಾರ್ಪಿತ ಆಗಕತ್ಬಿಟ್ಟೈತೆ. ಅದು ಕಣ್ಣು, ಮೂಗು, ಕಿವಿ, ನಾಲಿಗೆ, ತ್ವಚೆ ಇವೆಲ್ಲ ಇವು ಅಂಗ ಗುಣಗಳನ್ನು ಕಳ್ಕೊಂಡು ಲಿಂಗಗಳನ್ನು ಪಡ್ಕೊಂಡಾಗ ನೀವೇನೇನು ಸ್ವೀಕಾರ ಮಾಡಾಕತ್ತೀರಿ ಅದು ಆಟೋಮೆಟಿಕ್ಕಾಗಿ ನ್ಯಾಚುರಲಿ ಅದು ಪ್ರಸಾದವಾಗಿ ಸ್ವೀಕಾರ ಆಗಕತ್ಬಿಟ್ಟೈತಿ. ಅರ್ಪಿಸುವ ಕ್ರಿಯೆ ನಿಂತು ಹೋಗ್ಬಿಟ್ಟೈತಿ. ಇಲ್ಲೇ ಅರ್ಪಿಸುವ ಕ್ರಿಯೆ ಯಾವಾಗಿರ್ತೈತಿ? ಅಂಗ ಮತ್ತು ಲಿಂಗ ಭೇದ ಇದ್ದಾಗಿರ್ತೈತಿ. ಅವಾಗ ಅರ್ಪಿಸಾಕತ್ತೀರಿ, ಅವಾಗ ಅದು ಅನರ್ಪಿತ ಆಕೈತಿ. ನೋಡ್ರಿ ಹೆಂಗೈತಿ. ಭೇದ ಇದ್ದಾಗ ನೀವು ನಿಮ್ಮಷ್ಟಕ್ಕೆ ನೀವು ಅರ್ಪಿತ ಆಗದೇನೆ, ಅಂಗಗುಣ ಅಳಿಲಾರ್ದೇ ಲಿಂಗ ಬೇರೆ ಅಂಗ ಬೇರೆ ಭಾವ ಇಟ್ಟುಕೊಂಡು ಆ ಅಂಗದ ಮುಖದಿಂದ ಹೋಗತಕ್ಕಂಥ ಪದಾರ್ಥ ಲಿಂಗಕ್ಕೆ ಸ್ವೀಕಾರ ಆಗೋದಿಲ್ಲ. ಯಾಕಂದ್ರೆ ಅದು ಲಿಂಗಮಯ ಆಗಿಲ್ಲ ಶರೀರ ಅಂತ. ಅವಾಗ ಹೇಳಿದ್ರಲ್ಲಿ ಅರ್ಪಿಸಿಕೊಂಬುದು ಅನರ್ಪಿತ. ಅದ ನೀವೇನೋ ಮಾಡ್ಯಾವಂತ ಅನ್ಕೊಳಕತ್ತೀರಿ, ದೇವ್ರಿಗೆ ಎಡಿ ಹಿಡ್ದೇನೆ ಅಂದಿರಿ, ಮತ್ತೊಂದು ಏನೋ ಮಾಡ್ಯಾನೆ ಅಂದ್ರೆ ದೇವ್ರು ತೊಗೊಂಡಿಲ್ಲ, ಅದನ್ನು ಎಕ್ನಾಲೇಜ್ಮೆಂಟ್ ಬಂದಿಲ್ಲ ದೇವರಿಂದ. ರಿಸಿಪ್ಟ್ ಬರ್ಬೇಕಲ್ಲ, ಹೊಳ್ಳಿ ರಿಜೆಕ್ಟ್ ಆಗೈತೆ. ಅದು ಅಡ್ರೆಸ್ ನಾಟ್ ಫೌಂಡ್, ಎಲ್ಲಿ ಹೋಗೈತೆ ಅಲ್ಲಿ ಹೋಗ್ಬಿಟ್ಟೈತೆ. ಎರಡನೇ ಹಂತ ನೋಡ್ರಿ, ಈ ಲಿಂಗಕ್ಕೆ ಅಂಗವನ್ನು ಅರ್ಪಿಸಿದ ಮೇಲೆ ಅಲ್ಲಿ ಅಂಗ ಉಳಿದಿಲ್ಲ, ಅಲ್ಲಿ ಅಂಗ ಉಳಿದಿಲ್ಲ, ಅದು ಲಿಂಗ ಆಗೈತಿ. ಕಣ್ಣು, ಮೂಗು ಇವೆಲ್ಲವೂ ಅಂಗಗುಣಗಳನ್ನು ಕಳ್ಕೊಂಡು ಲಿಂಗಮಯವಾಗಿ ಎಲ್ಲವನ್ನೂ ಪದಾರ್ಥನ ಆಗಿಲ್ಲಲ್ಲೇ, ಎಲ್ಲವನ್ನೂ ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡಕತ್ಬಿಟ್ಟೈತಿ. ಅರ್ಪಿಸುವ ಕ್ರಿಯೆ ನಿಂತು ಹೋಗ್ಬಿಟ್ಟೈತಿ. ಸಹಜವಾಗಿ
ಅದು ಪ್ರಸಾದವಾಗಿ ಪರಿವರ್ತನೆಯಾಗಿ ಬರಾಕತ್ತೈತಲ್ಲ, ಅಲ್ಲಿ ಏನಂದ್ರೆ ಅವರು ಅರ್ಪಿಸದೇ ಕೊಂಬುದು ಅರ್ಪಿತ. ಅರೆ ಇಲ್ಲಿ ಅರ್ಪಿಸಕತ್ತೇ ಇಲ್ಲ, ಆದ್ರೆ ಅರ್ಪಿತ ಆಗಾಕತೈತಿ. ಅಲ್ಲಿ ಅರ್ಪಿಸಕತ್ತಾರ, ಅದು ಅನರ್ಪಿತ ಆಗಾಕತೈತಿ. ಯಾಕೆ ಅನರ್ಪಿತ ಆಯ್ತು, ಯಾಕೆ ಅರ್ಪಿತ ಆತಂದ್ರೆ ಅಂಗಗುಣಗಳನ್ನು ಕಳ್ಕೊಳ್ಳಾರ್ದೇ ಲಿಂಗಗುಣದಿಂದ ಸಂಬಂಧ ಬಂದರೂ ಅಂಗಗುಣ ಹಂಗೆ ಉಳಿದಿದ್ದು ಅಂದರೆ, ಪೂರ್ವಾಶ್ರಯ ಅಂಗಗುಣಗಳ ಪೂರ್ವಾಶ್ರಯ ಕಳಿಲಾರ್ದನ ಹಂಗೆ ಇದ್ದು ಅಂದರೆ ಅದು ಲಿಂಗ ಅದನ್ನು ಸ್ವೀಕಾರ ಮಾಡೋದಿಲ್ಲ ಅನ್ನೋ. ಕಣ್ಣು ಕಣ್ಣಾಗೇ ಇದ್ದು, ಕಿವಿಯಾಗೇ ಇದ್ದು, ಹೌದಾ, ಅವು ಲಿಂಗಗಳಾಗಿ ಪರಿವರ್ತನೆ ಆಗಿಲ್ಲ ಅಂದರೆ ನೀವು ಎಷ್ಟು ಏನು ದೇವರಿಗೆ ಅರ್ಪಣೆ ಮಾಡಿರಂದ್ರು ದೇವರು ಅದನ್ನು ತಗೊಳ್ಳಂಗಿಲ್ಲ, ಲಿಂಗ ಅದನ್ನು ಒಪ್ಪುವುದಿಲ್ಲ ಅನ್ನೋ. ಪ್ರಸಾದಿ ಸ್ಥಳದಲ್ಲಿ ಈ ಜಾಗ್ರತೆ ಸದಾ ಇರಬೇಕಂತಾರೆ ಅವ್ರು. ಈ ಜಾಗ್ರತೆ ಸದಾ ಇದ್ದರೆ ಪ್ರಸಾದಿ ಸ್ಥಳ. ಈ ಜಾಗ್ರತೆ ಇಲ್ಲ ಅಂದರೆ ಏನು ಸ್ವೀಕಾರ ಮಾಡಿದರೂ ಅದು ಲಿಂಗಕ್ಕನ, ಏನು ಸ್ವೀಕಾರ ಮಾಡಿದರೂ ಲಿಂಗಕ್ಕನ. ಸದಾ ಭಾವದಲ್ಲಿ ಯೋಗಿಗಳು ಇರ್ತಾರೆ ನೋಡ್ರಿ. ಅತನಿ ಮುರುಗೇಂದ್ರ ಶಿವಯೋಗಿಗಳು, ತೋಂಟದ ಸಿದ್ಧಲಿಂಗೈತಿಗಳು, ಬಾಲೆಲ ಮಹಾಂತ ಶಿವಯೋಗಿಗಳು, ಮುರುಗೋಡದ ಮಹಾಂತ ಶಿವಯೋಗಿಗಳು, ಮೃತ್ಯುಂಜಯಪ್ಪಗಳು, ಮಹಾಂತಪ್ಪಗಳು, ನಮ್ಮ ಕಣ್ಣಿಲಿ ನಮ್ಮ ಜೀವಿತ ಕಾಲದಲ್ಲಿ ಕಂಡಂಥ ಎಷ್ಟು ಮಹಾತ್ಮರದಾರಲ್ಲ, ಅವ್ರು ಹೆಂಗೆ ಇರ್ತಿದ್ರು ಹಿಂಗೆ ಇರ್ತಿದ್ರು. ಅವ್ರು ಯಾರು ಬಂದಾರ ಅಂತ ಗೊತ್ತಿರ್ತಿಲ್ಲ, ಇವ್ರು ಬಂದಾರ ಅಂತ ಗೊತ್ತಿಲ್ಲ, ಹಿಂಗಂತ ಗೊತ್ತಿಲ್ಲ, ಎಲ್ಲೋ ಲಿಂಗಾರ್ಪಿತ. ಯಾರು ಬಂದ್ರೂ, ಯಾರು ಬಡವ್ರು ಬಂದ್ರೂ ಅವ್ರಿಗೆ ಅದ ಮಾತು, ಶ್ರೀಮಂತರು ಬಂದ್ರೂ ಅದ ಮಾತು, ಭೇದ ಇಲ್ಲ, ಏನಿಲ್ಲ, ಎಂತಿಲ್ಲ. ಯಾವರು ಎಂಥವ್ರು, ಎದಕ್ಕೆ ಬಂದ್ರಿ ಅದಕ್ಕೆ ಪ್ರಸಾದ ಮಾಡಿ ಹೋಗ್ರಿ. ಅವ್ರನ್ನ ಇನ್ನೊಂದು ಏನೂ ಕಂಡೇ ಇಲ್ಲ ಅವರಿಂದ. ಅವ್ರು ಹೆಂಗೆ ಬಂದಾರ, ಅವ್ರು ದೊಡ್ಡ ಕಾರನೇ ಬಂದಾರೋ ನಡ್ಕೊತ ಬಂದಾರೋ ವ್ಯತ್ಯಾಸ ಇಲ್ಲ ಯೋಗಿಗಳಿಗೆ. ಎಲ್ಲರಿಗೂ ಅದೇ ಪ್ರಸಾದ. ಶ್ರೀಮಂತರು ಬಂದು ಊಟ ಮಾಡಿದ್ರು ಅದೇ ಪ್ರಸಾದ, ಬಡವರು ಯಾರಿಗೆ ಪ್ರಸಾದ ಮಾಡಿ ಹೋಗಂದಾರ ಅಲ್ಲಿ ಇರೋದು ಅದೇ ಪ್ರಸಾದ, ಬೇರೆ ಪ್ರಸಾದ ಇಲ್ಲಲ್ಲ. ಈಗ ನಮ್ಮ ಹಂಗಿರಂಗಿಲ್ಲ ನೋಡಿ ಹೇಳೋದು, ಅವ್ರನ್ನ VIP ಸೆಕ್ಷನ್ಗೆ ಕರ್ಕೊಂಡೋಗಿ ಇವ್ರನ್ನ ಜನರಲ್ ವಾರ್ಡಿಗಿಡ. ಇದು ಒಂದು ನಮ್ಮನೆ ನಡೆದಿರ್ತ ಇರಲಿ, ನಾ ಯಾವುದೋ ವ್ಯವಸ್ಥೆಯನ್ನು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ, ಇರಲಿ, ಏನು ತೊಂದರೆ ಇಲ್ಲ, ಬೇಡ. ಅದು ಇದು ಅರ್ಪಿಸದೇ ಸಹಜವಾಗಿ ಅರ್ಪಿತವಾಗುವು, ಅರ್ಪಿಸದೇ ಕೊಳಬಲ್ಲರೆ ಗುಹೇಶ್ವರ ನಿಮ್ಮ ಪ್ರಸಾದಿ. ಅರ್ಪಿಸದೇ ಕೊಳಬಲ್ಲರೆ, ಅರ್ಪಿಸಿನೂ ತಗೊಂತಾನ, ಅರ್ಪಿಸದೇನೂ ತಗೊಂತಾನಲ್ಲ ಆತೆ ಮಹಾಪ್ರಸಾದಿ. ಅರ್ಪಿಸಿ ಹೆಂಗೆ ತಗೊಂತಾನ, ಅರ್ಪಿಸಿ ಆ ತನ್ನ ಅಂಗಗುಣಗಳನ್ನು ಕಳಿಲಿಕ್ಕೆ ಅಂಗವನ್ನು ಲಿಂಗಕ್ಕೆ ಅರ್ಪಿಸ್ತಾನ, ಅರ್ಪಿಸಿ ಪ್ರಸಾದವನ್ನು ತಗೊಂತಾನ. ಅರ್ಪಿಸದೆ ಅಂತಂದರೆ ಈ ಪದಾರ್ಥವನ್ನು ತಾನು ಅರ್ಪಿಸೋದಿಲ್ಲ, ತನ್ನ ಅಂಗವನ್ನು ಅರ್ಪಿಸಿ ಪ್ರಸಾದ ತಗೊಂತಾನ. ಅರ್ಪಿಸದೆ ಪದಾರ್ಥವನ್ನು ಅರ್ಪಿಸದೇ ಪ್ರಸಾದ ತಗೊಂತಾನೆ. ಯಾಕೆ? ಈ ಲಿಂಗ ಆಗಿಬಿಟ್ಟಾನೆ, ಅರ್ಪಿಸುವ ಅಂಗ ಅಲ್ಲಿ ಉಳಿದಿಲ್ಲ. ಹೀಗಾಗಿ ಅಂಗ ಪದಾರ್ಥವನ್ನು ಅರ್ಪಿಸಿಲ್ಲ, ಆದರೆ ಲಿಂಗ ಮುಖದಿಂದ ಆ ಪ್ರಸಾದವನ್ನು ತೆಗೆದುಕೊಳ್ತಾ ಇದ್ದಾನಲ್ಲ, ಇದು ತನ್ನ ಸಹಿತ ಸರ್ವಾಂಗವನ್ನು ಅರ್ಪಿಸಿ ಲಿಂಗಾಂಗಿಯಾಗಿ ಬಾಯದಲ್ಲಿ ಅರ್ಪಿಸದಿದ್ದರೂ ಸಹಜವಾಗಿಯೇ ಲಿಂಗೇಂದ್ರಿಯಗಳ ಮೂಲಕ ಸ್ವೀಕರಿಸುವ ಪದಾರ್ಥವೆಲ್ಲವೂ ಪ್ರಸಾದಮಯವಾಗಿ ಸ್ವೀಕರಿಸುವವನೇ ನಿಜವಾದ ನಿಮ್ಮ ಪ್ರಸಾದಿ ಅನ್ನುವಂಥ ವಚನಗಳನ್ನು ಇಲ್ಲಿ ಹೇಳಿದರು. ಇನ್ನು ಮೂರನೇ ವಚನ ತನುವ ತಾಗದ ಮುನ್ನ. ಇದು ನೋಡಿರಿ, ಇದು ತಿಳಿಬೋದು, ಇದು ಸ್ವಲ್ಪ ಬೇಗ ತಿಳಿತೈತಿ. ತನುವ ತಾಗದ ಮುನ್ನ, ಮನವ ತಾಗದ ಮುನ್ನ, ಆಪ್ಯಾಯನ ಬಂದು ಎಡೆಗೊಳ್ಳದ ಮುನ್ನ ಅರ್ಪಿತವ ಮಾಡಬೇಕು. ಗುರುವಿನ ಕೈ ಎಲೆಲಳತಟವಾಗದ ಮುನ್ನ ಅರ್ಪಿತವ ಮಾಡಬೇಕು. ಎಡದ ಕೈಯಲ್ಲಿ ಕಿಚ್ಚು, ಬಲದ ಕೈಯಲ್ಲಿ ಹುಲ್ಲು, ಉರಿ ಹತ್ತಿತ್ತು ಗುಹೇಶ್ವರ ನಿಮ್ಮ ಪ್ರಸಾದಿಯ. ಕೈಯಿಂದ ಮುಟ್ಟುವ ತನುವ ತಾಗದ, ಕೈಯಿಂದ ಮುಟ್ಟೋಕ್ಕಿಂತ ಮುಂಚೆ ತನುವ ತಾಗದ, ಮನವ ತಾಗದ, ಮನಸ್ಸಿನಲ್ಲಿನೂ ಅದು ಒಡಮೂಡೋದಕ್ಕಿಂತ ಮುಂಚೆ, ಮನಸ್ಸಿನೊಳಗೂ ಆ ಪದಾರ್ಥ ನನಗಾಗಿ ಬೇಕಂತ ಒಡಮೂಡೋಕ್ಕಿಂತ ಮುಂಚೆ, ಕೈಯಿಂದ ಮುಟ್ಟಿ ತಗೊಳ್ಳೋಕ್ಕಿಂತ ಮುಂಚೆ, ಮನಸ್ಸಿನಲ್ಲಿನೂ ಅದನ್ನು ಅಪೇಕ್ಷೆ ಪಡೋಕ್ಕಿಂತ ಮುಂಚೆ, ತನುವ ತಾಗದ ಮುನ್ನ, ಮನವ ತಾಗದ ಮುನ್ನ, ಆಪ್ಯಾಯನ ಬಂದು ಎಡೆಗೊಳ್ಳದ ಮುನ್ನ ಅರ್ಪಿತವ ಮಾಡಬೇಕು. ಇವು ಯಾವ ಮುಟ್ಟದ ಮುನ್ನ ಆನಂದಿಸುವ ಮೊದಲೇ. ಈಗ ನೋಡ್ರಿ, ಈಗ ಒಂದೇನೋ ವಸ್ತು ನಾವು ಕಣ್ಣಲ್ಲಿ ನೋಡ್ತೇವೆ, ಕೈಲಿ ನೋಡ್ತೇವೆ,
ಈ ಕೈ ಮುಟ್ಟೋಕ್ಕಿಂತ ಮುಂಚೆಕನ ಅದು ಲಿಂಗಕ್ಕೆ ಅರ್ಪಿತ ಆಗ್ಬೇಕಂತ. ಸಂಗೀತವನ್ನು ಈಗ ನಾವು ಶ್ರವಣ ಮಾಡಾಕತ್ತೀವಿ, ಸಂಗೀತವನ್ನು ಮಾಡಾಕತ್ತೀವಿ, ಇದರಿಂದ ನಮಗೇನೋ ಆನಂದ ಆಗ್ತದಲ್ಲ, ಆ ಆನಂದ ನಾವು ಮನಸ್ಸು ಸ್ವೀಕಾರ ಮಾಡೋಕ್ಕಿಂತ ಮುಂಚೆಕ್ಕೆ ಮೊದಲ ಪ್ರಜ್ಞೆ ಏನಿರ್ಬೇಕಂದ್ರೆ ಈ ಆನಂದ, ಈ ಸಂಗೀತದ ಆನಂದ ಲಿಂಗಕ್ಕೆ ಅಂತನ್ಬೇಕಂತ ನಾವು. ಇದು ಲಿಂಗಕ್ಕೆ, ನನಗಲ್ಲ ಇದು ಮೊದಲು, ಇದು ಲಿಂಗಕ್ಕೆ, ಇದು ಲಿಂಗಕ್ಕೆ. ತಾಯಿ ಮನೆಯಲ್ಲಿ ಅಡುಗೆ ಮಾಡಿದಾಗ ಮೊದಲು ತಾವು ಉಣ್ಣಂಗಿಲ್ಲ, ಸದಾ ಜಾಗೃತ ಆಗಿರ್ತಾಳೆ ಆಕೆ, ಸದಾ ಜಾಗೃತ, ತಾನ ಅಡುಗೆ ಮಾಡ್ತಾಳೆ, ತಾನ ಎಲ್ಲ ರೆಡಿ ಮಾಡಿ ತಾವು ಒಟ್ಟ ಉಣ್ಣಂಗಿಲ್ಲ ಮೊದಲು. ಇದು ಇವರಿಗೆ ಅಪ್ಪ ಉಣ್ಲಿ, ಮಕ್ಕಳು ಉಣ್ಲಿ, ದೇವ್ರಿಗೆ ಉಣ್ಲಿ, ಅವ್ರಿಗೆ ಉಣ್ಲಿ. ಇದು ಲೌಕಿಕವಾಗಿ ನಾವು ನೋಡುವಂಥದ್ದು. ಮೊದಲು ತಾನ ಮಾಡಿ ತಾನ ಉಂಡ್ಬಿಡ್ತಾಳೆ ಮೊದಲು. ಇಲ್ಲ, ತಾನ ಮಾಡಿ ತಾನ ಉಂಡ್ರೆ ಏನಂತೇವಿ? ಏನು ಸಂಸ್ಕಾರ ಇಲ್ದಿದ್ದಾರೆ ಅವರು, ಮಾಡಿ ತಾನ ತಾಟನೆ ಹಾಕ್ಕೊಂಬಂದು ಕುಂತ್ಬಿಟ್ರೆ ಇದು ಸ್ವೀಕರಿಸುವಂಥದ್ದ? ಇದು ಲೌಕಿಕದಲ್ಲಿ ಸ್ವೀಕರಿಸುವಂಥದ್ದು. ಅಡುಗೆ ಮಾಡಿದವ್ರೆ ತಾವು ಫಸ್ಟ್ ತಮ್ಮ ಎಡಿಬಟ್ಟಲ್ದಾಗ ಹಾಕ್ಕೊಂಬಂದು ಉಂಡು ಆಮೇಲೆ ಉಳಿದ್ರೆ ನೀವು ಉಂಡ್ರಿಲ್ಲ ಅನ್ನುವಂಥದ್ದಿದ್ರೆ ಏನಂತೇವೆ ಅದಕ್ಕೆ ನಾವು? ಹಂಗಿದು ತನುವ ತಾಗದ ಮುನ್ನ, ಮನವ ತಾಗದ ಮುನ್ನ, ಆಪ್ಯಾಯನ ಬಂದು ಎಡೆಗೊಳ್ಳದ ಮುನ್ನ ಅರ್ಪಿತ ಮಾಡಬೇಕು. ಎಡಿ ಬಟ್ಟಲ್ದೊಳಗೆ ಬಂದು, ನಮ್ಮ ಪ್ರಸಾದದ ಬಟ್ಟಲ್ದೊಳಗೆ ಬಂದು ಅದು ಎಡಿ ಮಾಡೋಕ್ಕಿಂತ ಮುಂಚೆಕನೇ ಆಗಲೇ ಅದು ಲಿಂಗಕ್ಕೆ ಅರ್ಪಿತ ಆಗಿಬಿಟ್ಟಿರ್ಬೇಕಂತ. ಈ ಭಾವ ಬರೋದು ಹೆಂಗೆ ನೋಡ್ರಿ? ಸಾಧ್ಯನಾ ಇದು? ದೌಡ್ ತುಂಬಲ್ಲಿ ವಾಸನೆ ಬರುತ್ತಿಲ್ಲ, ದೌಡ್ ತುಂಬ ನೀಡೋದು ತಡ ಮಾಡಿದ್ರೆ ಸಿಟ್ಟಿ ಹೇಳ್ತೀವಿ ನಾವು. ಎಷ್ಟೊತ್ತ ಹೇಳೋದು ದೌಡ್ ತುಂಬಿರ್ಬೇಕಿಲ್ಲ ಅಂತ, ಹಂಗಲ್ಲ ಅಂತವು. ಅದೆಲ್ಲವೂ ಮೊದಲು ಅಲ್ಲಿ ಅರ್ಪಿತ ಆಗಿಬಿಟ್ಟಿರ್ಬೇಕಂತ. ಮುಂದೆ ಹೇಳ್ತಾರೆ ಅವರು, ಗುರುವಿನ ಕೈಯಲ್ಲಿ ಎಳತಟ್ಟವಾಗದ ಮುನ್ನ ಅರ್ಪಿತವ ಮಾಡಬೇಕು. ಗುರುವಿಗೆ ಪ್ರಸಾದ ಎಡಿ ಮಾಡೋಕ್ಕಿಂತ ಮುಂಚೆ, ಗುರು ಪ್ರಸಾದ ಪದಾರ್ಥ ಮಾಡಿ ಗುರು ಮುಟ್ಟದಾಗ ಅದು ಪ್ರಸಾದ ಆಗ್ತದಲ್ಲ, ಆ ಪ್ರಸಾದ ಗುರುವಿನ ಮುಖಾಂತರ ಬರೋಕ್ಕಿಂತ ಮುಂಚೆನೇ ಆ ಗುರುವಿಗೆ ಅರ್ಪಣೆ ಮಾಡ್ಬೇಕಂತ ನಾವು. ಅವ ಬಂದು ಯಾವಾಗಾರ ಪ್ರಸಾದ ಮಾಡೋಲ್ಲಕ್ಕ ನಮ್ಮ ಹತ್ರ ಇದು ಆತನ ಭಾವದಲ್ಲಿ ಅರ್ಪಿಸ್ಬಿಡ್ಬೇಕಂತ ಅದನ್ನು. ಇದು ಹೆಂಗೆ ನೋಡ್ರಿ? ಬಂದು ಉಂಡ ಮೇಲೆ ಅರ್ಪಿಸ್ದಂಗೆ ಅಲ್ಲಂತದು, ಬಂದು ಉಂಡ ಮೇಲೆ ಅರ್ಪಿಸ್ದಂಗೆ ಅಲ್ಲಂತ. ಅವ್ರಿಗೆ ಭಾವದಲ್ಲಿ ಅರ್ಪಿಸಿಬಿಡ್ಬೇಕಂತ ಅದನ್ನು. ಅರ್ಪಿತ ಆಯ್ತಲ್ಲಿ. ನಾವು ಯಾರಿಗಾರ ಏನರ ಬಂದಿದ್ರೊಳಗೆ ಕೊಡ್ಬೇಕಂತ ಅಕಸ್ಮಾತ್ ಮನಸ್ಸು ಮಾಡಿದ್ವಿ ಅಂತೇಳಿರಿ, ಅದನ್ನು ತೆಗೆದಿಟ್ವಿ ಅಂತೇಳಿರಿ, ಅದನ್ನು ನಾವೇಂದ್ರೆ ತೊಗೊತೇವೇನು? ತೊಗೊಂಡು ಹೋಗೋರು ಬಂದಿಲ್ಲ ಅಂತೇಳಿರಿ, 2 ದಿನ ತಡ ಮಾಡಿದ್ರೆ ಅಂತೇಳಿರಿ, ಅದು ನಮ್ದು ಆಕತ್ತೇನು? ಅದು ಅವ್ರಿಗೆಂತ ತೆಗೆದಿಟ್ಟೇವೆ ನಾವು, ಅದನ್ನು ಅವ್ರಿಗೆಂತ ತೆಗೆದಿಟ್ಟಿದ್ದದು ನಾವು, ಅದನ್ನು ನಾವು ಎಂದೂ ನಮ್ದು ಅಲ್ಲ ಅದು ಭಾವದಲ್ಲಿ ಅವ್ರಿಗೆಂತ ತೆಗೆದಿಟ್ಬಿಟ್ವಲ್ಲ ನಾವು. ಇವರಿಗೆಂತ ಪಾಲು ತೆಗೆದಿಟ್ಟ ಮೇಲೆ ಅದು ನಮ್ಮೊಳಗನ ನಮ್ಮ ಜೊತೆಗೇನೆ ಎಷ್ಟು ದಿವಸ ಇದ್ರೂ ಕೂಡ ಅದು ನಮ್ದು ಆಗೋದಿಲ್ಲಲ್ಲ, ನಮ್ದು ಆಗೋದಿಲ್ಲ. ಅದು ಅವರಿಗಾಗಿ ತೆಗೆದಿಟ್ಟಿದ್ದೇನಾಯ್ತಲ್ಲ ಅದು ನಮ್ದು ಆಗೋದಿಲ್ಲ. ಹಂಗೆ ಗುರುವಿಗೆ ಎಡೆ ಮಾಡ್ತಕ್ಕಂಥ ಪ್ರಸಾದವನ್ನು ಗುರುವಿನ ಎಡೆಬೆಟ್ಟಲದೊಳಗೆ ಮಾಡೋಕ್ಕಿಂತ ಮುಂಚೆಕನ ಭಾವದೊಳಗನ ಗುರುವಿಗೆ ಅರ್ಪಿಸಿಬಿಡ್ಬೇಕಂತ. ಭಾವ ಶುದ್ಧವಾಗಿ, ಭಾವ ಪರಿಶುದ್ಧವಾಗಿ, ಇದು ನಿಮ್ಮದು ಈ ದಾಸೋಹ ಭಾವ ಸದಾ ಎಚ್ಚರದಾಗಿರ್ಬೇಕು. ನಾ ಏನು ಯಾರಿಗೆ ಕೊಡ್ತೇನೆ ಅಂದೇನಿ? ನಾ ಏನು ಫಂಕ್ಷನ್ನಾಗ ಅನೌನ್ಸ್ ಮಾಡೇನೇನು? ವಾಗ್ದಾನ ಮಾಡೇನೇನು? ನಾನು ಇದಕ್ಕಿಷ್ಟು ಕೊಡ್ತೇನೆ ಅಂತ ಹೇಳೇನೇನು? ಹೇಳಿಲ್ಲ, ಹೌದ್ರಿ. ಆದರೆ ನಾವು ಮನದಲ್ಲಿ ಅಂತರಂಗದಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ವಿ ಅಂತ ತಿಳಿರಿ. ನಾ ಏನೋ ಈ ವರ್ಷದ ಬೆಳೆ ಬಂದರೆ ಈ ವರ್ಷ ನನಗೆ ನಾ ಏನೋ ಇಲ್ಲಿ ಕೊಡಬೇಕಂತ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಮನಸ್ಸು ಮಾಡಿದ್ದೆ. ಯಾರಿಗಿರಿ ಅಂದಿಲ್ಲ ನಾನು ಮಾಡ್ಕೊಂಡೇನೆ ಅಂದ್ರೆ ಅದು ಅರ್ಪಿತ ಆದಂಗೆ ಅಂತದು. ವಿಚಾರ ಮಾಡ್ರಿ ನೀವು. ಇದು ನಿಜವಾದ ಪ್ರಸಾದಿ ಸ್ಥಳದ್ದು. ಅನ್ಕೊಂಡು ಆಮೇಲೆ ಬಂದ ಮೇಲೆ ಕೊಡಕ್ಕೆ ಮನಸ್ಸಾಗಲಿಲ್ಲ ಅಂತೇಳಿರಿ. ನಾ ಅದನ್ನು ಯಾರಿದ್ರಿಗೆ ಅಂದೇ ಇಲ್ಲ ಇನ್ನೂ. ಹಿಂಗಾಗಿ ಮನವನ್ನ ಅರಿಯದ ಕಳ್ಳತನ ಇಲ್ಲದು ನಮ್ಮೊಳಗೆ. ಪ್ರಜ್ಞಾ ಕಾಡ್ತಿರ್ತದೆ ಅದು. ಪ್ರಜ್ಞಾ ನಾ ಅನ್ಕೊಂಡಿದ್ನಿ ಕೊಡಲಿಲ್ಲ, ನಾ ಅನ್ಕೊಂಡಿದ್ನಿ ಕೊಡಲಿಲ್ಲ. ಇದು ಪ್ರಸಾದಿ ಸ್ಥಳದ ಸ್ವಲ್ಪ ಏನರ ಇದ್ದವ್ರಿಗೆ ಭಾಳ ಕಾಡ್ತೈತಿದು. ಅರ್ಪಿತ ಮಾಡಿಬಿಟ್ಟೇನಲ್ಲ, ಅಂದೇನಲ್ಲ, ಅನ್ಕೊಂಡೇನಲ್ಲ, ಯಾರಿದ್ರಿಗೆ ಅಂದಿಲ್ಲ ಅದನ್ನು. ನಾ ಅನ್ಕೊಂಡೇನಲ್ಲ ಅದನ್ನು. ನಾನಷ್ಟಕ್ಕೆ ನಾ ಅನ್ಕೊಂಡ ಮ್ಯಾಲೂ ಕೊಟ್ಟಿಲ್ಲ ಅಂದ್ರೆ ನನಗೆ ಕಾಡ್ತಿರ್ತೈತೆ. ಅದು ಕಾಡ್ತಿರ್ತೈತೆ. ಕಾಡಬೇಕದು. ಕಾಡಿದ್ರೆ ಆ ಲಕ್ಷಣ, ಇಲ್ಲ ಅಂದ್ರೆ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಗುರುವಿನ ಕೈಯೆಳೆತಟವಾಗದ ಮುನ್ನ ಅರ್ಪಿತವ ಮಾಡಬೇಕು. ಎಡದ ಕೈಯಲ್ಲಿ ಕಿಚ್ಚು, ಬಲದ ಕೈಯಲ್ಲಿ ಹುಲ್ಲು. ಇದಂದ್ರೆ ಏನು? ಎಡದ ಕೈಯಲ್ಲಿ ಕಿಚ್ಚು ಅಂದ್ರೆ ಲಿಂಗ ಐತಿ, ಹೌದಾ?
ಬಲದ ಕೈಯಲ್ಲಿ ಏನು ಹುಲ್ಲು ಪದಾರ್ಥ. ಅದರ ಸಾಮೀಪ್ಯ ಬಂದಾಗ ತಕ್ಷಣಕ್ಕೇ ಬೆಂಕಿಗೆ ಕಿಚ್ಚಿಗೆ ಹುಲ್ಲು ತಾಗದಾಗ ತನ್ನ ಗುಣ ಕಳ್ಕೊಂಡ್ಬಿಡ್ತೈತೆ ಹುಲ್ಲಲ್ಲ. ಹಾಗೆ ಲಿಂಗದ ಸಾಮೀಪ್ಯ ಬಂದಾಗ ಪದಾರ್ಥ ತಕ್ಷಣಕ್ಕೇ ಪದಾರ್ಥ ಏನಕ್ಕೆ ಪ್ರಸಾದ ಆಗಿಬಿಡ್ತದೆ. ಈ ಭಾವದಲ್ಲಿದ್ವಿ ಅಂದ್ರೆ ನಾವು ಈ ಭಾವದಲ್ಲಿದ್ದಾಗ ಲಿಂಗದ ಸಮೀಪ ಬಂದ ಪದಾರ್ಥಗಳೆಲ್ಲ ಪ್ರಸಾದವಾಗ್ತವೆ. ಉರಿ ಹತ್ತಿತ್ತು ಹುಲ್ಲು, ಉರಿ ಹತ್ತಿತ್ತು ಗುಹೇಶ್ವರ ನೋಡಿದ ತಕ್ಷಣವೇ ಪದಾರ್ಥಗಳು ಮಾಯಾಗಿ ಅವೇನದು ಲಿಂಗಕ್ಕೆ ಅರ್ಪಿತ ಆಗಿ ಪ್ರಸಾದ ಆಯಿತು ಅಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಭಾವದಲ್ಲಿ ಇರಬೇಕಾಗತ್ತೆ. ಇನ್ನೊಂದು 5 ನಿಮಿಷ ಇಲ್ಲಿ ಈ ಸಂಪಾದನೆಯಲ್ಲಿ ಬರುವಂಥ 3 ಪ್ರಭುದೇವರ ವಚನಗಳನ್ನು ನೋಡಿ ಆದಮೇಲೆ ಪ್ರಸಾದಿಯ ಲಕ್ಷಣವ್ಯಾವುದೆಂದರೆ ಕಾಯದಿಂದ ಮನಸ್ಸಿನಿಂದ ವಾಕ್ಯದಿಂದ ಸತ್ಯಶುದ್ಧವಾಗಿ ವಿಶ್ವಾಸ ಶ್ರದ್ಧೆಗೊಂಡು ಶರೀರವನ್ನು ಪ್ರಾಣವನ್ನು ಒಡೆಯಂಗೆ ಸಮರ್ಪಿಸಿ ಪ್ರಸಾದವ ಕೈಕೊಳ್ಳಬಲ್ಲರೆ ಆತನೇ ಪ್ರಸಾದಿ. ತನು ಮುಟ್ಟದ ಮುನ್ನ ಲಿಂಗಾರ್ಪಿತವ ಮಾಡಬೇಕು, ಮನ ಮುಟ್ಟದ ಮುನ್ನ ಲಿಂಗಾರ್ಪಿತವ ಮಾಡಬೇಕು. ಶ್ರೋತ್ರ ನೇತ್ರ ಘ್ರಾಣ ಜಿವ್ವೆ ತ್ವಕ್ಕು ಪಂಚೇಂದ್ರಿಯಗಳು ಮುಟ್ಟದ ಮುನ್ನವೇ ಲಿಂಗಾರ್ಪಿತವ ಮಾಡಬೇಕು. ನಮ್ಮ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಪ್ರಸಾದಿಯಾದೊಡೆ ಇಂತಾಗಬೇಕಯ್ಯ. ಇವು ಮುಟ್ಟಕ್ಕಿಂತ ಮುಂಚೆಕ್ಕೆ ಅವು ಪ್ರಸಾದ ಆಗಬೇಕಂತ ಅರ್ಪಿತ ಆಗಬೇಕಂತಕ್ಕಂಥ ಪ್ರಸಾದಿಗಳೆಂದು ನುಡಿದುಕೊಂಬ ಪರಮ ದ್ರೋಹಿಗಳನ್ನೇನೆಂಬೆ. ಪ್ರಸಾದಿಗೆ ಪರಸ್ತ್ರೀಯರ ಅಪ್ಪಿಗೆಯುಂಟೆ, ಪ್ರಸಾದಿಗೆ ಪರದೈವದ ಪೂಜೆಯುಂಟೆ, ಪ್ರಸಾದಿಗೆ ಪರದೈವದ ಪ್ರೇಮ ಉಂಟೆ, ಪ್ರಸಾದಿಗೆ ಪ್ರಪಂಚಿನ ವ್ಯವಹಾರಗಳ ಉಂಟೆ. ಇಂತಿ ತಥ್ಯ ಮಿಥ್ಯ ಹೋರಾಟದಲ್ಲಿದ್ದು ತ್ವತ್ತಿ ನೆಂಜಲ ತಿಂಬುವವರಿಗೆ ಉನ್ನತ ಪ್ರಸಾದವೆಲ್ಲಿಯದೋ ಅಂತಕ್ಕಂಥ ಪ್ರಶ್ನೆ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳು. ಇನ್ನು ತ್ರಿವಿಧ ಪ್ರಸಾದವೆಂಬರು, ತ್ರಿವಿಧ ಪ್ರಸಾದ ಹೇಳಿದೆ ನಾನು, ಶುದ್ಧ ಸಿದ್ಧ ಪ್ರಸಿದ್ಧ. ತ್ರಿವಿಧ ಪ್ರಸಾದವೆಂದೆಂಬರು ಅದೆಂತಹುದೋ? ಶುದ್ಧ ಪ್ರಸಾದ ಗುರುವಿನದು, ಸಿದ್ಧ ಪ್ರಸಾದ ಲಿಂಗದದು, ಪ್ರಸಿದ್ಧ ಪ್ರಸಾದ ಜಂಗಮದದು. ಇಂತಿ ತ್ರಿವಿಧ ಒಂದಾದವರ ತೋರ ಕೂಡಲ ಸಂಗಮ ದೇವ. ಈ 3 ಒಂದಾದವರನ್ನು ತೋರಿಸಪ್ಪ ಅನ್ನುವಂಥ ಕೊನೆಗೆ ನಾವೆಲ್ಲರೂ ಹೇಳ್ತಕ್ಕಂಥ ವಚನ ಇದು. ಮೌನದಲ್ಲುಂಬುದು ಆಚಾರವಲ್ಲ, ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣೆನ್ನುತ್ತಿರಬೇಕು. ಮೌನದಲ್ಲುಂಬುದು ಆಚಾರವಲ್ಲ ಅಂದರೆ ಏನು? ಮೌನದಲ್ಲುಂಬುದು ಅಂದ್ರೆ ಮಾತಾಡ್ಕೊತ ಉಣ್ಬೇಕು ಅಂತ. ಮೌನದಲ್ಲುಂಬುದು ಆಚಾರವಲ್ಲ ಅಂದ್ರೆ ಉಣ್ಣೋಕ್ಕಿಂತ ಮುಂಚೆ ಲಿಂಗಾರ್ಪಿತ ಮಾಡ್ಬೇಕಲ್ಲ, ಅಲ್ಲಿ ಮಾತಾಡ್ಬೇಕು ಲಿಂಗದ ಜೊತೆಗೆ ನಾವು. ತಿಳಿತಲ್ರಿ, ಲಿಂಗ ಈಗ ಅರ್ಪಣೆ ಮಾಡುವಾಗ ಲಿಂಗನ ಜೊತೆ ಮಾತಾಡ್ಬೇಕಂತ. ಆದ್ರೆ ಭಾಳ ಕೇಳುವಂಗೆ ಮಾತಾಡ್ಬೇಕಂತೇನಿಲ್ಲ, ಒಳಗೆ ಅಂತರಂಗದೊಳಗೆ ಲಿಂಗನ ಜೊತೆ ಅದಕ್ಕೆ ಮೌನದಲ್ಲುಂಬುದು ಆಚಾರವಲ್ಲ. ಸುಮ್ಮನೆ ಲಿಂಗೈಗೂ ನಮಗೆ ಸಂಬಂಧ ಇಲ್ಲ, ಮಾತಾಡ್ಲಾರ್ದನ ಹೆಂಡ್ತಿ ಗಂಡಕ್ಕೆ ತಂದು ಮಾತಾಡ್ಲಾರ್ದನ ಹಂಗೆ ಟೇಬಲ್ ಮೇಲೆ ಇದನ್ನಿಟ್ಟು ಹೋಗ್ಬಿಟ್ರೆ, ಊಟ ಹಚ್ಚಿಟ್ಟು ಹೋಗ್ಬಿಟ್ರೆ ಏನು ಮಾತಿಲ್ಲ ಕತ್ತಿಲ್ಲ, ಏನು ಬೇಕು ಎಂತಿಲ್ಲ ಏನದಿ ಹೆಂಗದಿ ಅಂತ ಏನು ಇರಲಾರ್ದನ ಸುಮ್ಮ ಕೊಡ್ಬೇಕು. ಊಟ ಕೊಟ್ಟೇವೆ ಅಂದರೆ ಉಣ್ಣಕ್ಕಾಕತ್ತೇನೋ ಅದು ಅರ್ಪಿತ ಆಕತ್ತೇನೋ? ಅದು ಆಗೋದಿಲ್ಲ. ಅದು ಮಾತಾಡಬೇಕು. ಮೌನದಲ್ಲುಂಬುದು ಆಚಾರವಲ್ಲ. ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣೆನ್ನುತ್ತಿರಬೇಕು. ಶಿವ ಪ್ರಸಾದವನ್ನು ಸ್ವೀಕಾರ ಮಾಡಾಕತ್ತೇನೆ ನಾನು. ಪ್ರಸಾದ ಒಂದು ಸ್ಥಳದಲ್ಲಿ ನಿಂತು ಪ್ರಸಾದ ಸ್ವೀಕಾರ ಮಾಡಿ, ಇದೆಲ್ಲ ನಿನ್ನ ಪ್ರಸಾದಪ್ಪ, ಇದು ನೀ ಕೊಟ್ಟ ಪ್ರಸಾದಪ್ಪ, ಈ ಕಾಯವೇ ನಿನ್ನ ಪ್ರಸಾದಪ್ಪ, ಎಲ್ಲವೂ ಪ್ರಸಾದ ರೂಪವಾಗಿ, ಎಲ್ಲವೂ ಪ್ರಸಾದ ರೂಪ. ಯಾಕೆ ಹಿಂದಿನ ಶಿವಯೋಗಿಗಳು ಎಡೆಬಟ್ಟಲದಲ್ಲಿ ಏನು ಎಡಿ ಮಾಡಿದ್ರೂ ಅದು ಪ್ರಸಾದ ರೂಪವಾಗಿ ಕಾಣ್ತಿದ್ರು. ಕೆಲವು ಮಹಾತ್ಮರಿಗೆ ವಿಷಪ್ರಾಶನವನ್ನು ಮಾಡಿದರು, ಆದರೂ ಸ್ವೀಕಾರ ಮಾಡಿದರು ಅವರು. ಚರಿತ್ರೆಯಲ್ಲಿ ಬರ್ತಾವೆ. ಚರಿತ್ರೆಯಲ್ಲಿ ಎಂತೆಂಥ ಶಿವಯೋಗಿಗಳಿಗೆ ಮಹಾತ್ಮರಿಗೆ ಅವಾಗೂ ಕಾಲ ಎಂಥದಿತ್ತು, ಎಂಥ ಜನ ಇದ್ದರು, ಅವರು ಎಡೆಬಟ್ಟಲಿಂದ ಬಿಡಲಿಲ್ಲ. ಅದು ಪ್ರಸಾದ ಲಿಂಗಕ್ಕೆ ಅರ್ಪಿತ ಆಯ್ತದು, ಅದು ಪ್ರಸಾದ ಆಯ್ತದು. ಪ್ರಸಾದವನ್ನು ಕೆಡಿಸಲಾಗದು, ಬಿಡುವಂಗಿಲ್ಲ. ವಿಷಪ್ರಾಶನ ಗೊತ್ತಾದ ಮೇಲೂ ಸ್ವೀಕಾರ ಮಾಡ್ಯಾರ, ಗೊತ್ತಾಗದೆ ಸ್ವೀಕಾರ ಮಾಡೋದು, ಗೊತ್ತಾದ ಮೇಲೂ ಸ್ವೀಕಾರ ಆಗಿದೆಯಲ್ಲ, ಇದು ಸಿದ್ಧಾಂತ. ಸುಮ್ಮನೆ ಹೇಳಲಿಕ್ಕಿಲ್ಲದು, ಆಚಾರ ಪ್ರಧಾನವಾಗಿರ್ತಕ್ಕಂಥ ಸಿದ್ಧಾಂತ. ತುತ್ತಿಗೊಮ್ಮೆಮ್ಮೆ ಶಿವಶರಣೆನ್ನುತ್ತಿರಬೇಕು. ಕರ್ಣವೃತ್ತಿಗಳ ಅಡಗು
ಕರಣಗಳಂದ್ರೆ ಇವೆಲ್ಲ ನಮ್ಮ ಜ್ಞಾನೇಂದ್ರಿಯಗಳ ವೃತ್ತಿಗಳೇನದಾವಲ್ಲ ಅವೆಲ್ಲ ಅಡಿಗೆ ಹೋಗ್ತವೆ ಅನ್ನೋಂಥ ಮಾತು. ಕೂಡಲ ಸಂಗಮ ದೇವರನ್ನು ನೆನೆಯುತ್ತ ಲುಂಡಡೆ ಅನ್ನುವಂಥ ಮಾತು. ಭಾಳ ಪ್ರಸಾದಿ ಸ್ಥಳದಲ್ಲಿ ಭಾಳ ಜಾಗೃತವಾಗಿರ್ತಕ್ಕಂಥ, ಭಾಳ ಸಾವಧಾನವಾಗಿ ಹೆಜ್ಜೆಯನ್ನು ಇಟ್ಕೊಂಡು ಹೋಗ್ತಕ್ಕಂಥ ಸ್ಥಿತಿಯಲ್ಲಿ ಈ ಸ್ಥಿತಿ ಮುಟ್ಟಲಿಕ್ಕೆ ಭಾಳ ಕಠಿಣ. ಬಟ್ ಕಠಿಣ ಅಂತ ಬಿಡುವಂಗಿಲ್ಲ ಅಂತ. ಎಷ್ಟು ಮುಟ್ಲಿಕ್ಕೆ ಸಾಧ್ಯನೋ ಅಷ್ಟು ಮುಟ್ಟೋದು, ಎಷ್ಟು ಆ ಭಾವದಿಂದ ಇರಲಿಕ್ಕೆ ಸಾಧ್ಯನೋ ಆ ಭಾವದಿಂದರು. ಇಲ್ಲಿವರೆಗಂತೂ ಆಗಿಲ್ಲ. ತತ್ವ ಕೇಳಿದ ಮೇಲಾದರೂ ಆ ಭಾವದಲ್ಲಿ ಅಟ್ಲೀಸ್ಟ್ ಏನಾದರೂ ನೋಡಿದಾಗ ಅದು ಎಚ್ಚರಗೊಳ್ತದಲ್ಲ, ಲಿಂಗಯ್ಯ, ಲಿಂಗಪ್ರಸಾದ, ನೋಡ್ತಕ್ಕಂಥ ನೋಟ, ಕೇಳ್ತಕ್ಕಂಥದ್ದು ಇವೆಲ್ಲವೂ ಲಿಂಗಮುಖವಾಗಿ ಬರಲಿಕ್ಕೆ ಪ್ರಾರಂಭ ಆದವು ಅಂದರೆ ನಮ್ಮಲ್ಲಿ ಅಷ್ಟಮದಗಳಾಗಲಿ ಅರಿಷಡ್ವರ್ಗಗಳಾಗಲಿ ಅವೇ ನಿರಸನ ಆಗ್ತವೆ ಅನ್ನುವಂಥ ಒಂದು ಸಿದ್ಧಾಂತ ಮತ್ತು ಕ್ರಮ ಈ ಷಟ್ ಸ್ಥಳದಲ್ಲಿ, ಪ್ರಸಾದಿ ಸ್ಥಳದಲ್ಲಿ ಬರ್ತಕ್ಕಂಥದ್ದು. ಮುಂದಿನ ವಿಚಾರಗಳನ್ನು ಮುಂದಿನ ವಾರ ನಾವು ನೋಡೋಣ. ಎಲ್ಲರಿಗೂ ಶರಣಾರ್ಥಿ.